ಇದನ್ನು ಬರ್ಕೊಂಡ್ಮೇಲೆ ಶುರು ಮಾಡೋದಕ್ಕೆ ಮುಂಚೆ ಐ ವಿಲ್ ಡಿಫೈನ್ ಎ ಪರ್ಟಿಕ್ಯುಲರ್ ಟೈಪ್ ಆಫ್ ಫ್ರ್ಯಾಕ್ಷನ್ ಆ್ಯಂಡ್ ಯು ಆಲ್ರೆಡಿ ಹ್ಯಾವ್ ಸಾಲ್ವ್ಡ್ ಎ ಪ್ರಾಬ್ಲಮ್ ಆಫ್ ಕಾಂಪ್ಲೆಕ್ಸ್ ಫ್ರ್ಯಾಕ್ಷನ್. ಇಟ್ ವಾಸ್ ನಾಟ್ ರಿಟರ್ನ್ ಆಸ್ ಎ ಕಾಂಪ್ಲೆಕ್ಸ್ ಫ್ರ್ಯಾಕ್ಷನ್ ಅಷ್ಟೇ. ಒನ್ ಫ್ರ್ಯಾಕ್ಷನ್ ಡಿವೈಡೆಡ್ ಬೈ ಅನದರ್ ಫ್ರ್ಯಾಕ್ಷನ್ ಅಂದರೆ ಮೇಲೆ ನ್ಯೂಮರೇಟರ್ ಒಂದು ಫ್ರ್ಯಾಕ್ಷನು, ಕೆಳಗಡೆಗೆ ಡಿನಾಮಿನೇಟರ್ ಒಂದು ಫ್ರ್ಯಾಕ್ಷನು. ಸೊ ವೆನ್ ಇನ್ ಎ ಫ್ರ್ಯಾಕ್ಷನ್ ಐದರ್ ನ್ಯೂಮರೇಟರ್ ಆರ್ ಡಿನಾಮಿನೇಟರ್ ಆರ್ ಬೋತ್, if they are themselves fractions, such fractions are called complex fractions. Right? So ಯಾವಾಗಲೂ one fraction divided by another fraction ಅಂತ ಬಂದ ತಕ್ಷಣ it is a complex fraction. Okay? So ಇದೆಷ್ಟನೇ ಲೆಕ್ಕ ಇದು? 4, 5ನೇ ಲೆಕ್ಕ. ಸಿಂಪ್ಲಿಫೈ ಅಂತಂದ್ಬಿಟ್ಟು ಬರೆಯೋದು. ಸೊ ಅಲ್ಲೇನು ಮಾಡಿದ್ರು, ಒಂದು ಫ್ರ್ಯಾಕ್ಷನ್ ಕೊಟ್ಟಿದ್ರು F1, ಇನ್ನೊಂದು ಫ್ರ್ಯಾಕ್ಷನ್ F2 ಕೊಟ್ಬಿಟ್ಟು ಡಿವೈಡ್ ದಿಸ್ ಬೈ ದಿಸ್ ಅಂತ ಕೊಟ್ಟಿದ್ರು. ಎಲ್ಲಿ? ಹಿಂದಿನ ಲೆಕ್ಕದಲ್ಲಿ. ಈಗೇನು ಮಾಡಿದ್ದಾರೆ ಅವರು ಅದನ್ನು? ಇಟ್ ಹ್ಯಾಸ್ ಬಿನ್ ರಿಟರ್ನ್ ಆಸ್ ಎ ಮ್ಯಾಥಮ್ಯಾಟಿಕಲ್ ಎಕ್ಸ್ಪ್ರೆಷನ್. ಇಟ್ ಈಸ್ ರಿಟರ್ನ್ ಆಸ್ ವಾಟ್? ಎ ಮ್ಯಾಥಮ್ಯಾಟಿಕಲ್ ಎಕ್ಸ್ಪ್ರೆಷನ್ ಥರ ಬರೆದ್ಬಿಟ್ಟಿದ್ದಾರೆ. ಸೊ ಈ ಥರ ಬರೆದಾಗ ಏನು ಮಾಡಬೇಕು ಅಂತ ಹೇಳ್ತೀನಿ. ಯಾವಾಗಲೂ ಈ ಥರ ಫ್ರ್ಯಾಕ್ಷನ್ಸ್ ಒಂದ್ರ ಜೊತೆಗೆ ಇನ್ನೊಂದು ಫ್ರ್ಯಾಕ್ಷನನ್ನು ಕೂಡೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು ಈ ಥರದ್ದೆಲ್ಲ ಬಂದಾಗ ಒಂದೊಂದೇ ಫ್ರ್ಯಾಕ್ಷನ್ನು ಇದರಲ್ಲಿ ಒಂದೊಂದು ಫ್ರ್ಯಾಕ್ಷನ್ ಸಿಂಪ್ಲಿಫೈ ಮಾಡೋದು ಅಡಿಷನಲ್ ಲೆಕ್ಕಗಳಿರುತ್ತೆ ಅಂತ. ಓಕೆ, ಈಗ ನೋಡಿ ಇಲ್ಲಿ ಪ್ಲೀಸ್ ಆಲ್ ಆಫ್ ಯು ಅಬ್ಸರ್ವ್ ಹಿಯರ್. ಇದನ್ನು ಫ್ರ್ಯಾಕ್ಷನ್ 1 ಅಂತ ಬರ್ಕೋಬೇಕು. ಏನಂತ ಬರ್ಕೋಬೇಕು? ಫ್ರ್ಯಾಕ್ಷನ್ 1 ಅಂತ. ಕೆಳಗಡೆ ಇರೋದು ಏನಿದು? ಫ್ರ್ಯಾಕ್ಷನ್ 2 ಅಂತ ಬರ್ಕೋಬೇಕು. ಇವ್ರು ಯಾರು? ಇವರು ಫ್ರ್ಯಾಕ್ಷನ್ 3 ಅಂತ. ಸೊ ಆದ್ದರಿಂದ ಈ ಲೆಕ್ಕ ಏನಾಯ್ತಪ್ಪ ಅಂದರೆ F1 ಬೈ F2 ಡಿವೈಡೆಡ್ ಬೈ F3 ಅಂತ. ಗೊತ್ತಾಯ್ತಾ? ಆಮೇಲೆ ಏನು ಮಾಡಬೇಕು? F1 ಅಂತ ಹಿಂಗೆ ಗೀಟ್ ಹಾಕೊಂಡ್ಬಿಟ್ಟು F1 ಸಿಂಪ್ಲಿಫೈ ಮಾಡ್ಕೊಳ್ಳೋದು, F1ಅನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋದು. ಹಾಗೇನೇ F2 ಸಿಂಪ್ಲಿಫೈ ಮಾಡ್ಕೊಳ್ಳೋದು. ಇನ್ನೂ ಬೆಸ್ಟ್ ಅಂದರೆ ಏನು ಮಾಡಬೇಕು ಗೊತ್ತಾ? ಈ ಕಡೆ ಎಲ್ಲ ಮರಿ ಲೆಕ್ಕ, ಈ ಕಡೆ ದೊಡ್ಡ ಲೆಕ್ಕ. ದೊಡ್ಡ ಲೆಕ್ಕ ಯಾರು? F1 ಬೈ F2 ಡಿವೈಡೆಡ್ ಬೈ F3 ಅನ್ನೋದು ಮೇಯ್ನ್ ಲೆಕ್ಕ. ಸಣ್ಣ ಸಣ್ಣ ಲೆಕ್ಕಗಳು ಯಾರು? F1 ಆಮೇಲೆ F2. ಇಲ್ಲಿ F3 ಇನ್ನೇನು ಲೆಕ್ಕ ಇಲ್ಲ ಅದರಲ್ಲಿ. ಯಾಕೆ ಹೇಳಿ? ಇಟ್ ಈಸ್ ಗಿವನ್ ಆಸ್ ಎ ಫ್ರ್ಯಾಕ್ಷನ್ ಇಟ್ ಸೆಲ್ಫ್, ಫೈನಲ್ ರೆಡ್ಯೂಸ್ಡ್ ಫ್ರ್ಯಾಕ್ಷನ್ ಇಟ್ ಸೆಲ್ಫ್. ಸೊ ಎಲ್ಲರೂ F1 ಕಂಡಿಡಿರಿ, F2 ಕಂಡಿಡಿರಿ. ಫಸ್ಟ್ ಫಿನಿಶ್ F1 ಆ್ಯಂಡ್ F2 ಆಲ್ ಆಫ್ ಯು. ಎಷ್ಟೆಷ್ಟು ಬರುತ್ತೆ ಹೇಳಿ ಉತ್ತರನ? ಸೆಕೆಂಡ್ ಎಷ್ಟು ಬರುತ್ತೆ? 17/12 ಬರುತ್ತಾ? ಸೆಕೆಂಡು. ಈಗ ನೋಡಿ ಇಲ್ಲಿ F1 ಎಷ್ಟಿದಪ್ಪ? LCM 12. ಆಮೇಲೆ ಇಲ್ಲಿ 1 × 12 ಮೈನಸ್ 1 × 6 ಉದ್ದಕ್ಕೆ ಬರ್ಕೊಂಡು ಹೋಗ್ತಾ ಇರ್ತೀನಿ. 1 × 4 ಮೈನಸ್ 1 × 3. ಗೊತ್ತಾಯ್ತಾ ಹೆಂಗೆ ಬರೋದೆ ಅಂತ? 12 LCM, ಇಲ್ಲಿ 1 ಅಂದರೆ 1/1 ಇದೆ ಅಂತ. ಸೊ 1ಇಂದ 12 ಡಿವೈಡ್ ಮಾಡಬೇಕು. ನ್ಯೂಮರೇಟರ್ 1 ಇದೆ ಇಂಟು 1/12, 12 ಇಂಟು 12 ಆ ಥರ ಮಾಡೋದು. ಸೊ 12. ಇದು ಯಾರಿಗೆ ಅರ್ಥ ಆಗಿಲ್ಲ ಒಂದ್ಸತಿ ಕೇಳಿ. ಇದನ್ನ ಬರೆದಿದ್ದು ಯಾರ್ಯಾರಿಗೆ ಅರ್ಥ ಆಗಿಲ್ಲ ಕೈ ಎತ್ತಬೇಕು, ಬೇಜಾರು ಮಾಡ್ಕೋಬಾರ್ದು. ಆಲ್ ಆಫ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್? ಸೊ ಇಲ್ಲಿ 1 ಅಂತಿರೋದನ್ನು 1/1 ಅಂತ ಬರ್ಕೊಂಡಿದೆ. ಗೊತ್ತಾಯ್ತಾನಪ್ಪ? ಸೊ ಮತ್ತೆ LCM 12 ಇರೋದ್ರಿಂದ ನ್ಯೂಮರೇಟರ್ 1ಅನ್ನು ಡಿನಾಮಿನೇಟರ್ 1ಇಂದ 12 ಡಿವೈಡ್ ಮಾಡಿದಾಗ ಕೋಷಂಟ್ ಎಷ್ಟು ಬರುತ್ತೆ? 12 ಬರುತ್ತೆ. ಸೊ ಅದರಿಂದ 1 × 12 ಅಂತ. ಇದು 12, ಇದು 6, ಇದು 4, ಇದು 3. ಇಲ್ಲಿ ಮೈನಸ್ಸು ಪ್ಲಸ್ಸು ಮೈನಸ್ಸು. ಇವ್ರನ್ನ ಕಳೆದ್ರೆ 1 ಬಂತು, ಇವ್ರನ್ನ ಕಳೆದ್ರೆ 6 ಬಂತು. ಸೊ 7/12. ಸೊ ಇದನ್ನು ಇಲ್ಲಿಲೇ ಹಿಂಗೆ ಮಾಡ್ಕೊಳ್ಳೋದು ಕಲಿಬೇಕು. ನೆಕ್ಸ್ಟು F2 ಅದೇ ಥರ. F2 ಎಷ್ಟು? ಮತ್ತೆ ಎಷ್ಟು LCM? 12 ಮೇಲೆ 1 × 12 ಪ್ಲಸ್ 1 × 6 ಮೈನಸ್ 1 × 4 ಪ್ಲಸ್ 1 × 3 12, 6 ಮೈನಸ್ 4 ಪ್ಲಸ್ 3 18 3 21 ಮೈನಸ್ 4 ಎಷ್ಟು? 17/12. ಸರಿನಾ? ಈಗ ನೋಡಿ ಇಲ್ಲಿ F1 ಬೈ F2 ಈಕ್ವಲ್ಸ್ ಇಂಟು F1 ಬೈ F2 1
ಡಿವೈಡೆಡ್ ಬೈ F3 ಅಂತಂತಂದರೆ ಇಲ್ಲಿ ನೋಡಿ, ಇಲ್ಲಿ 7/12 ಡಿವೈಡೆಡ್ ಬೈ 17/12 ಡಿವೈಡೆಡ್ ಬೈ 2/17 ಆಯಿತು. ಸೊ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಇವ್ರನ್ನ ರೆಡಿ ಮಾಡ್ಕೊಳ್ಳೋದು, ಯಾರನ್ನ? ಎಡಗಡೆ ಇರೋರನ್ನ. ಅದು ಹೆಂಗೆ? 7/12 ಈ ಡಿವೈಡೆಡ್ ಬೈನ ಇಂಟು ಮಾಡಿಕೊಂಡ್ರೆ ಏನಾಗುತ್ತೆ? ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಆಗುತ್ತೆ. ನ್ಯೂಮರೇಟರ್ ಬೈ ಡಿನಾಮಿನೇಟರ್. ಈ ಡಿವೈಡೆಡ್ ಬೈನ ಇಂಟು ಮಾಡಿಕೊಂಡ್ರೆ ಏನಾಗುತ್ತೆ? ಈ ನ್ಯೂಮರೇಟರ್ನ ಇದನ್ನು ಡಿವೈಡೆಡ್ ಬೈ ಮಾಡಿದ್ರೆ ಏನಾಗುತ್ತೆ? ನ್ಯೂಮರೇಟರ್ ಮೇಲೆ ಕೆಳಗಡೆಗೆ ಡಿನಾಮಿನೇಟರ್. ಓಕೆ, ಸೊ ಏನೇನಾಗುತ್ತೆ? 17 ಹೋಗುತ್ತೆ, 12 ಹೋಗುತ್ತೆ, 7/2 ಬರುತ್ತೆ. ಅಂದರೆ ಎಷ್ಟಾಯಿತು? 3.5. ಗೊತ್ತಾಯ್ತಾ? ಡಿಡ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಆಲ್ ಆಫ್ ಯು? ಸೊ ಏನು ಕಷ್ಟ ಇಲ್ಲ ಲೆಕ್ಕ. ಏನಿದೆ ಹೇಳಿ ಇದರಲ್ಲಿ? ಒಂದೇ ಲೆಕ್ಕದಲ್ಲಿ 2-3 ಲೆಕ್ಕ ಸೇರ್ಕೋತ ಅಷ್ಟೆ. ಬೇದನಪ್ಪ? ಆಲ್ವೇಸ್ ಲಾರ್ಜ್ ಪ್ರಾಬ್ಲಮ್ ಮೀನ್ಸ್ ಇಟ್ಸ್ ಎ ಕಾಂಬಿನೇಷನ್ ಆಫ್ ಸ್ಮಾಲ್ ಪ್ರಾಬ್ಲಮ್ಸ್. ಸೊ ಅದು ಯಾವ್ಯಾವುದು ಸ್ಮಾಲ್ ಪ್ರಾಬ್ಲಮ್ಮು ಅಂತ ಮಾಡ್ಕೊಳ್ಳೋದಿದೆಯಲ್ಲ, ಅದನ್ನೇ ದಟ್ ಈಸ್ ದಿ ಮೆಥಡ್ ಆಫ್ ಸಾಲ್ವಿಂಗ್ ಲಾರ್ಜ್ ಪ್ರಾಬ್ಲಮ್ಸ್. ಹೆಂಗೆ ನಾವು ಮಾಡ್ಕೊಂಡ್ವಿ? ಇಲ್ಲಿ ಯಾವ್ಯಾವ ಫ್ರ್ಯಾಕ್ಷನ್ ಇದೆ, ಆ ಫ್ರ್ಯಾಕ್ಷನ್ ಇನ್ ರಿಲೇಷನ್ ಏನು ಅಂತ. ಏನು ಫ್ರ್ಯಾಕ್ಷನ್ ರಿಲೇಷನ್ನು? F1/F2 ಡಿವೈಡೆಡ್ ಬೈ F3. ಆ ಥರ ಹಾಕ್ಕೊಳ್ಳೋದು ಬರಬೇಕು. ಸೊ ಈಗ ಇಲ್ಲಿ ಎಷ್ಟು ಫ್ರ್ಯಾಕ್ಷನ್ ಕೊಟ್ಟಿದ್ದಾರಪ್ಪ? ಎಷ್ಟು ಫ್ರ್ಯಾಕ್ಷನ್ ಕೊಟ್ಟಿದ್ದಾರೆ ಈ ಲೆಕ್ಕದಲ್ಲಿ? ಹಾಂ. ಸೊ ಎಡಗಡೆ ಫಸ್ಟನ್ನು F1 ಅಂತ ಇಟ್ಕೊಳ್ಳೋದು, ಬಲಗಡೆ ಮೇಲಿಂದ F2, ಕೆಳಗಡೆ F3 ಅಂತ ಇಟ್ಕೊಂಡ್ರೆ ಇಟ್ ಈಸ್ F1 ಡಿವೈಡೆಡ್ ಬೈ F2/F3 ಆಗುತ್ತೆ. ಸೊ F1 ಸಿಂಪ್ಲಿಫೈ ಮಾಡೋದು, F2 ಸಿಂಪ್ಲಿಫೈ ಮಾಡೋದು, F3 ಸಿಂಪ್ಲಿಫೈ ಮಾಡೋದು. ಫಸ್ಟು F2/F3 ಸಿಂಪ್ಲಿಫೈ ಮಾಡಿ ಇಟ್ಕೊಳ್ಳೋದು, F1 ಬಂದಿರುತ್ತೆ, ಆಮೇಲೆ ಇಂಟು ಮಾಡಿಬಿಟ್ಟು ರೆಸಿಪ್ರೋಕಲ್ ಮಾಡೋದು. ಓಕೆ, ಮಾಡಿ ನೋಡೋಣ ಹೆಂಗೆ ಮಾಡ್ತೀರಾ ಅಂತ. ಶುಭ ಹೋಮ್ವರ್ಕಿಗೆ ಒಂದು ಸ್ವಲ್ಪ ಲಾರ್ಜರ್ ಪ್ರಾಬ್ಲಮ್ ಕೊಡ್ತೀನಲ್ಲ, ಅದಕ್ಕೆ ಹಿಂಟು F1 F2 ಹೆಂಗೆ ಮಾಡೋದು ಅಂತ ಅವ್ರಿಗೆ ಡೌಟ್ ಇದ್ದರೆ ಒಂಚೂರು ತೋರಿಸ್ಕೊಡಿ. ಓಕೆ, ಆಯ್ತಮ್ಮ? ಎಷ್ಟು ಉತ್ತರ? ವಾಟ್ ಈಸ್ ದ ಆನ್ಸರ್? ಹಾಂ, 21/22. ಓ, ಏನಿದೆ 21/22. ಎಷ್ಟು ಜನಕ್ಕೆ 21/22 ಬಂದಿದೆ? ಎಷ್ಟು ಜನಕ್ಕೆ 22/21 ಬಂದಿದೆ? ಎಲ್ರಿಗೂ 21/22ನೇ ಬಂದಿದೆಯಾ? ಗುಡ್. ನಾನೀಗ ಫಾಸ್ಟಾಗಿ ಮಾಡಿಬಿಡ್ತೀನಿ, ಒಂದು ಸತಿ ನೋಡ್ಕೊಳ್ಳಿ. ಇದನ್ನು F1 ಅಂತೀನಿ, ಇದು F2, ಇದು F3. ಈ ಕಡೆ ಗೀಟ್ ಹಾಕ್ಕೊಳ್ಳೋದು, ಪಕ್ಕದಲ್ಲಿ ನೋಟು. ಓಕೆ, ನೋಡಿ ಇಲ್ಲಿ F1 LCM 88. ಹೌದು ತಾನೆ? ಕಂಡಿಡ್ಕೊಂಡಿರ್ತೀರ ಈಗ. 3 × 22 ಪ್ಲಸ್ 9 × 8 ಮೈನಸ್ 7 × 11 66 72 ಮೈನಸ್ 77. ಇದು -5. 66 - 5 ಅಂದರೆ ಹಾಂ, ನೋಡಿದ್ರಾ? F2 5 30, ಯಾಕೆ? ಕಾಮನ್ ಫ್ಯಾಕ್ಟರ್ ಯಾರಿಲ್ಲ. ಸೊ 5 × 5 ಪ್ಲಸ್ 6 × 6. ಸೊ 25 + 36. 25 + 36 31 30 61/30. ನೆಕ್ಸ್ಟು ಇವ್ರ್ಯಾರಿದು? 3 - 1/5. ಇಲ್ಲೇ ಗುಣಿಸ್ಕೊಂಡೋದು. 5 × 15 ಒಂದೋದ್ರೆ 14/5. ಸೊ ಇದನ್ನ ಇಲ್ಲೇ ಮಾಡ್ಕೊಂಬಿಡೋದು, 14/5 ಅಂತ. ದೇರ್ ಫಾರ್ ಯು ಹ್ಯಾವ್ 61/68. ಸಾರಿ, 61/88 ಆಯಿತಾ? ಡಿವೈಡೆಡ್ ಬೈ 61/88 ಡಿವೈಡೆಡ್ ಬೈ 61/30.
ಸಾರಿ ಏನೋ ಬರಿತಾ ಇದ್ದೀನಿ ನಾನು. 61 ಡಿವೈಡೆಡ್ ಬೈ ಬಾಡೆ ಏನು ಜಾಣ್ರ ಆಗ್ಬಿಟ್ಟಿದಾರಲ್ಲಪ್ಪ. 61/88 ಇದನ್ನು ಡಿವೈಡೆಡ್ ಬೈ ಅಂತ ಹಾಗೆ ಬರ್ಕೊಂಡು ಈ ಥರ ಮಾಡೋದು ಬೆಟರು. 61/30 ಇಂಟು 5/14 ಈ ಥರ ಬರ್ಕೊಳ್ಳೋದೇ ಬೆಟರು. ಗೊತ್ತಾಯ್ತಾ? ಆಮೇಲೆ ಏನು ಮಾಡ್ಬೇಕು ನೋಡಿ, ಇಲ್ಲಿ 5 14 84. ಸೊ ಈಗ ಇದನ್ನು ಯಾವಾಗಲೂ ಇಲ್ಲಿ ಕೇರ್ಫುಲ್ಲಾಗಿರಬೇಕು. ಡಿವೈಡೆಡ್ ಬೈ ಆದಮೇಲೆ ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದ್ದರೆ ಅದನ್ನು ಸಿಂಪ್ಲಿಫೈ ಮಾಡ್ಕೋಬೇಕು. ಡಿವೈಡೆಡ್ ಬೈ ಬರ್ಕೊಳ್ಳಿ, ಅದು ಎಷ್ಟು? 61/64. ಯಪ್ಪ ಪರವಾಗಿಲ್ಲ, ಎಲ್ಲ ಹುಡುಗರು ಫಾಸ್ಟ್ ಆಗಿದ್ದಾರೆ. 61/88 ಇಂಟು 84/61. ಇವ್ರು ಸತ್ತೋದ್ರು. ಆಮೇಲೆ ಎಷ್ಟಾಗತ್ತಿದು? 2 4 8 2 2 2 44 2 21 2 22 21/. ಎಲ್ಲರೂ ಚಪ್ಪಾಳೆ ತಟ್ಕೊಳ್ಳಿ ಒಂದ್ಸತಿ. ವೆರಿ ಗುಡ್. ಫಸ್ಟು ಇದನ್ನು ಕರೆಕ್ಟಾಗಿ ಬರ್ಕೊಳಕ್ಕೆ ಬರಬೇಕು. ಇಲ್ಲಿ ನೋಡಿ, ಇಲ್ಲಿ ಬರ್ಕೊಳಕ್ಕೆ ಮುಂಚೆ ಎಲ್ಲರೂ ನಾನು ಒಂದ್ಸತಿ ಕೇಳ್ಕೊಳ್ಳಿ. ಇಲ್ಲಿ ಫಸ್ಟ್ ಎಲ್ಲರೂ ನೋಡಿ ಒಂದ್ಸತಿ ಬರ್ಕೊಳಕ್ಕೆ ಮುಂಚೆ. ಫ್ರ್ಯಾಕ್ಷನ್ ಪ್ರಾಬ್ಲಮ್ಮು ಈ ಥರ ಕಾಂಪ್ಲೆಕ್ಸ್ ಫ್ರ್ಯಾಕ್ಷನ್ ಬರೆದಾಗ ನ್ಯೂಮರೇಟರ್ ಅಲ್ಲಿ ಫ್ರ್ಯಾಕ್ಷನ್ ಒಳಗೆ ಫ್ರ್ಯಾಕ್ಷನ್ ಪಕ್ಕ ಫ್ರ್ಯಾಕ್ಷನ್ ಕೆಳಗೆ ಫ್ರ್ಯಾಕ್ಷನ್ನು ಈ ಥರ ಎಲ್ಲ ಇರುತ್ತೆ. ಒಂದೊಂದು ಫ್ರ್ಯಾಕ್ಷನ್ನು ಒಂದೊಂದು ಆಬ್ಜೆಕ್ಟ್ ಥರ ಟ್ರೀಟ್ ಮಾಡಬೇಕು. ಏನು ಮಾಡಬೇಕು? ಒಂದೊಂದು ಫ್ರ್ಯಾಕ್ಷನನ್ನು ಒಂದೊಂದು ಆಬ್ಜೆಕ್ಟ್ ಥರ ಟ್ರೀಟ್ ಮಾಡಬೇಕು. ಸೊ ಯಾಕೆ ಅಂತಂದರೆ ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ನ ಎಂಟೈರ್ ಆಬ್ಜೆಕ್ಟ್ ಮೇಲೆ ಮಾಡ್ತೀವಿ. ಮ್ಯಾಥಮೆಟಿಕ್ ಆಪ್ರೇಷನ್ ಏನು ಮಾಡ್ತೀವಿ ಹೇಳಿ? ಎಂಟೈರ್ ಆಬ್ಜೆಕ್ಟ್ ಮೇಲೆ ಮಾಡ್ತೀವಿ. ಈಗ ನೋಡಿ, ಇಲ್ಲಿ 6+ ಅಂತ ಬರೆದ್ರೆ 1/6 - 1/6 ಅನ್ನೋದು ಅಷ್ಟೂ ಒಂದು ಆಬ್ಜೆಕ್ಟು. 1/6 - 1/6 ಅನ್ನೋದು ಅಷ್ಟೂ ಒಂದು ಆಬ್ಜೆಕ್ಟು. 6ನ್ನು ಆ ಆಬ್ಜೆಕ್ಟಿಗೆ ಕೂಡಬೇಕು ಅಂತ ಅರ್ಥ ಆಗ್ತಾ ಇದೆಯಲ್ಲ? ಅದು ಆ ಆಬ್ಜೆಕ್ಟ್ ಏನಿದೆ ಅದೇನೇ ಒಂದು ಕಾಂಪ್ಲೆಕ್ಸ್ ಫ್ರ್ಯಾಕ್ಷನ್ ಇದೆ. ನ್ಯೂಮರೇಟ್ರಲ್ಲಿ 1 ಇದೆ, ಡಿನಾಮಿನೇಟ್ರಲ್ಲಿ ಏನಿದೆ ನೋಡಿ, ಒಂದು ಎಕ್ಸ್ಪ್ರೆಷನ್ ಇದೆ. ಏನಿದೆ? ಎಕ್ಸ್ಪ್ರೆಷನ್ 6 - 1/6. ಸೊ ಆದ್ದರಿಂದ ನೋಡಿ, ಇಲ್ಲಿ ಆಬ್ಜೆಕ್ಟಿಂದ ಬರೋದಕ್ಕೋಸ್ಕರ ಈಗ ನೋಡಿ, ಇಲ್ಲಿ 6 ಬರೀತಿರಲ್ಲ, ಪ್ಲಸ್ ಬರೆದಾಗ ಪ್ಲಸ್ ಪಕ್ಕ ಈ ಫ್ರ್ಯಾಕ್ಷನ್ ಬಾರ್ ಹಾಕಬೇಕು. ಪ್ಲಸ್ ಪಕ್ಕ ಏನು ಬರೀಬೇಕು? ಫಸ್ಟು ಫ್ರ್ಯಾಕ್ಷನ್ ಬಾರ್ ಬರೆದು ಮೇಲೆ 1 ಬರೆದು ಕೆಳಗಡೆಗೆ ಇಲ್ಲೇ ಒಂದು ಫ್ರ್ಯಾಕ್ಷನ್ ಬರ್ತಾ ಇರೋದ್ರಿಂದ ಈ 6 ಬರೆದು ಮೈನಸ್ಸಿಗೆ ಫ್ರ್ಯಾಕ್ಷನ್ ಬಾರ್ ಬರೀಬೇಕು ಪಕ್ಕ. ಆಮೇಲೆ 1/6 ಅಂತ ಹಾಕ್ಬೇಕು. ಅದಷ್ಟು ಬರೆದ್ಮೇಲೆ ಫ್ರ್ಯಾಕ್ಷನ್ ಬಾರ್ ಹಾಕಿ ಮತ್ತೆ 4 ಮತ್ತೆ ಮೈನಸ್ ಹತ್ರ ಫ್ರ್ಯಾಕ್ಷನ್ ಬಾರು 1 ಡಿವೈಡ್ ಬೈ 4 ಬರೆದು ಮೈನಸ್ ಹತ್ರ ಮತ್ತೆ ಫ್ರ್ಯಾಕ್ಷನ್ ಬಾರು ಬರೆದು ನ್ಯೂಮರೇಟರ್ ಡಿನಾಮಿನೇಟರ್ ಬರೆದು ಈ ಫ್ರ್ಯಾಕ್ಷನ್ ಬಾರ್ ಪಕ್ಕಕ್ಕೆ ಸರಿಗೆ ಮೇಯ್ನ್ ಫ್ರ್ಯಾಕ್ಷನ್ಗೆ ಆಫ್ ಅಂತ ಹಾಕಬೇಕು. ಗೊತ್ತಾಯ್ತಾ? 10 8/9 ಅಂತಂದಾಗ ಈ 8/9 ಫ್ರ್ಯಾಕ್ಷನ್ ಬಾರು 10ಗೆ ಸರಿಗೆ ಮಧ್ಯಕ್ಕಿರಬೇಕು. 10ಗೆ ಸರಿಗೆ ಮಧ್ಯಕ್ಕಿರಬೇಕು. ಆ ಥರ ಕ್ಲೀನಾಗಿ ಫಸ್ಟು ಬರ್ಕೊಳ್ಳೋದು ಬರಬೇಕು. ಗೊತ್ತಾಯ್ತಾ? ಫ್ರ್ಯಾಕ್ಷನ್ಸ್ನ ಓಕೆ ಎಲ್ಲ ಕ್ಲೀನಾಗಿ ಬರ್ಕೊಳ್ಳಿ. ನೋಡಿ, ಇದಕ್ಕೆ ಎಷ್ಟು ಜಾಗ ಬೇಕು ಅಂತ ಫಸ್ಟೇ ತಿಳ್ಕೊಬೇಕು. ಬರ್ಕೋತಾ ಇರೋದು ಶೀಟೇ ಮುಗಿದೋಗ್ಬಿಟ್ಟು ಪಕ್ಕದ ಶೀಟಲ್ಲಿ ಕೆಳಗಡೆ ಬರ್ಕೊಳಕ್ಕಾಗಲ್ಲ. ಗೊತ್ತಾಯ್ತಾ? ಸೊ ಯು ಶುಡ್ ಲರ್ನ್ ಟು ಕರೆಕ್ಟ್ಲಿ ಪೊಸಿಷನ್ ದಿ ಫ್ರ್ಯಾಕ್ಷನ್. ಎಲ್ಲಿ ಬರ್ಕೋಬೇಕು ಅನ್ನೋದನ್ನು ಕರೆಕ್ಟಾಗಿ ಬರ್ಕೋಬೇಕು. ಯಾವಾಗಲೂ ನೋಡಿ, ಇಲ್ಲಿ ಈ ಥರ ಕೊಟ್ಟಾಗ ಫಸ್ಟ್ ದೊಡ್ಡ ಫ್ರ್ಯಾಕ್ಷನ್ ಬಾರ್ ಇರುತ್ತಲ್ಲ, ತಾರಸಿ ಕಟ್ಬಿಟ್ಟು ಮೇಲ್ಗಡೆ ಮನೆ ಕೆಳಗಡೆ ಮನೆ ಥರ ಸಪ್ರೇಟಾಗಿ ಬರೀಬೇಕು ಕ್ಲೀನಾಗಿ ಫಸ್ಟ್. ಓಕೆ? ಸೊ ಯಾಕೆಂದರೆ ಇದು ಜಾಗ ಫಸ್ಟ್ ನನಗೆ ಇಲ್ಲಿ ಕರೆಕ್ಟಾಗಿ ಬರ್ಕೊಳ್ಳೋಣ. ಇಲ್ಲಿ ಬರ್ಕೊಂಬಿಟ್ರೆ ಏನಾಗುತ್ತೆ, ನನಗೆ ಮೇಲೆ ಜಾಗ ಸಿಗೋಲ್ಲ. ಸೊ ನೋಡ್ಕೊಂಡು ಇಲ್ಲಿ ಕೆಳಗಡೆ ಬರ್ಕೋಬೇಕು. ಫಸ್ಟ್ ಇಲ್ಲಿ ಬರೆದು ಆಮೇಲೆ ಮೇಲೆ ಕೆಳಗಡೆ ಜಾಗ, ಆ ಥರ ನೋಡ್ಕೊಂಡು ಬರ್ಕೋಬೇಕು ಕರೆಕ್ಟಾಗಿ ಫ್ರ್ಯಾಕ್ಷನ್. ಮತ್ತು ಎಗೇನ್ ಹೇಳ್ಬಿಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಫ್ರ್ಯಾಕ್ಷನ್ಗಳು ಎಷ್ಟಿದೆ? ಇದು ಒಂದು ಫ್ರ್ಯಾಕ್ಷನ್ನು, ಹೌದಾ? ಇದ್ರೊಳಗಡೆಗೆ ಒಂದು ಫ್ರ್ಯಾಕ್ಷನ್ ಇದೆ, ಇದು ಒಂದು ಫ್ರ್ಯಾಕ್ಷನ್ನು, ಇದ್ರ ಒಳಗಡೆಗೆ ಒಂದು ಫ್ರ್ಯಾಕ್ಷನ್ ಇದೆ. ಇದಿಷ್ಟು ಸೇರಿ ಒಂದು ಬೇರೆ ಆಗತ್ತಿದ್ರಲ್ಲಿ. ಓಕೆ? ಅದಾದಮೇಲೆ ಇಲ್ಲೊಂದು ಫ್ರ್ಯಾಕ್ಷನ್ ಇದೆ. ಸೊ ಯಾವುದನ್ನು ಫಸ್ಟ್ ಸಿಂಪ್ಲಿಫೈ ಮಾಡಬೇಕು ಅಂತಂದರೆ ಇದರಲ್ಲಿ ಫಸ್ಟು ಹೇಳ್ತೀನಿ ನೋಡಿ. ಇಲ್ಲಿ ಎಲ್ಲ ಒಂದು ಸತಿ ಕೇಳಿಸ್ಕೊಳ್ಳಿ. ಈ ಥರ ಒಂದು ಹೋಲ್ ನಂಬರ್ ಕೊಟ್ಟು ಎಲ್ಲ ಪ್ಲೀಸ್ ಎಲ್ಲರೂ ಒಂದು ಸತಿ ಕೇಳಿಸ್ಕೊಳ್ಳಿ. ಒಂದು ಹೋಲ್ ನಂಬರ್ ಕೊಟ್ಟು 1/6 - 1/6 4 ಈ ಥರ ಬರೆದಾಗ ದೀಸ್ ಆರ್ ಕಾಲ್ಡ್ ಕಂಟಿನ್ಯೂಡ್ ಫ್ರ್ಯಾಕ್ಷನ್ಸ್. ಏನಂತ ಹೇಳ್ತಾರೆ ಇದಕ್ಕೆ? ಕಾಂಪ್ಲೆಕ್ಸ್ ಆದಮೇಲೆ ನೆಕ್ಸ್ಟು ಕಂಟಿನ್ಯೂ. ಕಾಂಪ್ಲೆಕ್ಸ್ ಫ್ರ್ಯಾಕ್ಷನಲ್ಲೇ
ಕಂಟಿನ್ಯೂಡ್ ಫ್ರ್ಯಾಕ್ಷನ್ಸ್ ಅಂತ ಹೇಳ್ತೀವಿ. ಇವನ್ನೆಲ್ಲ ನೋಡಿ ಇಲ್ಲಿ ಸಿಂಪಲ್ ಬಾಯ್ನಲ್ಲೇ ಸಿಂಪ್ಲಿಫೈ ಮಾಡ್ಕೋಬೇಕು. 6 36 ಮೈನಸ್ 1 ಎಷ್ಟಾಗುತ್ತೆ? 35/36. 35/6 ಆಗುತ್ತೆ. ಇಲ್ಲಿ 4 4 16 ಮೈನಸ್ ಏನು 15. ಸೊ ಹಾಗಾಗಿ F1 ಡೈರೆಕ್ಟಾಗಿ ಹೆಂಗೆ ಬರ್ಕೋಬೇಕು? 6 + 1/36 - 1 35/6 ಅಂತ ಬರ್ಕೋಬೇಕು. ಗೊತ್ತಾಯ್ತಾ? ಬರ್ಕೊಂಡು ತಕ್ಷಣವೇ 6 + 6/35 ಅಂತ ಬರ್ಕೋಬೇಕು. ಎಷ್ಟು ಬರ್ಕೋಬೇಕು ನೋಡಿ? 1 ಆದ್ದರಿಂದ ಏನಾಯ್ತದೋ? ರೆಸಿಪ್ರೋಕಲ್ ಆಯಿತು ತಾನೆ. ಸೊ ಆದ್ದರಿಂದ 6 + 1/35 ಅಂದರೆ 6 + 35 ಅಂತ. ಮತ್ತೆ 35 × 6 ಅಂತ ಗುಣಿಸಿ ಕೂಡೋದು. ಎಷ್ಟಾಗುತ್ತೆ? 6 5 30. 6 ಎಷ್ಟು? 6 5 30, 6 3 18, 3 21, 210 + 6 216/35 ಅಂತ. ಆ ಥರ ಮಾಡೋಕ್ಕೆ ಬರಬೇಕು. ಗೊತ್ತಾಯ್ತೇನಪ್ಪ? ಹೇಗೆ ಮಾಡಿದೆ ಇನ್ನೊಂದು ಹೇಳ? ಡು ಯು ವಾಂಟ್ ಒನ್ಸ್ ಅಗೈನ್ ಐ ಶುಡ್ ಟೆಲ್ ಯು? ಓಕೆ. ಫಸ್ಟ್ ಏನು ಬರ್ಕೊಂಡೆ ಹೇಳಿ? 6 ಬರ್ಕೊಂಡೆ. ಪ್ಲಸ್ ಅಂತ 1 ಕೆಳಗಡೆ ಹಾಕ್ಕೊಂಬಿಟ್ಟು ಈ ಫ್ರ್ಯಾಕ್ಷನ್ ಸಿಂಪ್ಲಿಫೈ ಹೆಂಗೆ ಮಾಡಿಕೊಂಡೆ ನಾನು? ಮಿಕ್ಸ್ ಫ್ರ್ಯಾಕ್ಷನ್ ಥರನೇ ಟ್ರೀಟ್ ಮಾಡಿದೆ. ಒಂದು ಹೋಲ್ ಪಾರ್ಟು, ಇನ್ನೊಂದು ಫ್ರ್ಯಾಕ್ಷನ್ ಪಾರ್ಟು. ಆ ಮಿಕ್ಸ್ ಫ್ರ್ಯಾಕ್ಷನಲ್ಲಿ ಫ್ರ್ಯಾಕ್ಷನ್ ಪಾರ್ಟು ಕಳೀತಾ ಇದೆ. ಹೋಲ್ ಪಾರ್ಟಲ್ಲಿ ಏನಾಗ್ತಾ ಇದೆ? ಫ್ರ್ಯಾಕ್ಷನ್ ಪಾರ್ಟ್ ಈಸ್ ಬೀಯಿಂಗ್ ಸಬ್ಟ್ರಾಕ್ಟೆಡ್. ದೇರ್ ಫೋರ್ ಏನು ಮಾಡ್ತೀನಿ ನಾನು? LCM ಮಾಡಿದ್ರೆ 6 6 36 ಬರುತ್ತೆ. 36ರಲ್ಲಿ 1 ಕಳೆದು. ಈಗ ನೋಡಿ ಇಲ್ಲಿ 6 + 1/6 ಅಂತಂದರೆ 36 + 1/6 37/6. ಅದೇ 6 - 1/6 ಇದ್ದರೆ 36 - 1/6 ಆಗುತ್ತೆ. ಎಷ್ಟಾಗುತ್ತದು? 35/6. 35/6 ಆಗುತ್ತೆ. 35/6 ಆಗುತ್ತೆ. ಸೊ ಅದನ್ನು ಬರ್ಕೊಂಡೆ ನಾನು. ಇದು 1/, ಅಂತಂದ್ರೇನು? ನಥಿಂಗ್ ಬಟ್ ಇಟ್ಸ್ ರೆಸಿಪ್ರೋಕಲ್ ಅಂತ ಅಲ್ವಾ? 1/, ಅಂದ್ರೇನು? ರೆಸಿಪ್ರೋಕಲ್ ಅಂತ. ಸೊ ಆದ್ದರಿಂದ 6 + ರೆಸಿಪ್ರೋಕಲ್ ಎಷ್ಟು ಬರ್ಕೊಳ್ಳೋದು? ನ್ಯೂಮರೇಟರ್ 6, ಡಿನಾಮಿನೇಟರು 35 ಆಯಿತು. ಗೊತ್ತಾಯ್ತಾ? ಸೊ ಈಗ ಮತ್ತೆ ಅಗೈನ್ ಪ್ಲೀಸ್ ಅಬ್ಸರ್ವ್, ದಿಸ್ ಈಸ್ ಲೈಕ್ ಅನದರ್ ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಯ್ತಲ್ವ ಇದು? ಒಂದು ಹೋಲ್ ಪಾರ್ಟು, ಒಂದು ಫ್ರ್ಯಾಕ್ಷನ್ ಪಾರ್ಟು. ಮತ್ತೇನು ಮಾಡೋದು? ಇದನ್ನು ಏನು ಮಾಡೋದು? ಫ್ರ್ಯಾಕ್ಷನ್ ಪಾರ್ಟ್ ಇಂಟು ಹೋಲ್ ಪಾರ್ಟ್ ಪ್ಲಸ್ ನ್ಯೂಮರೇಟರ್ ಆಫ್ ದಿ ಫ್ರ್ಯಾಕ್ಷನ್ ಪಾರ್ಟ್ ಡಿವೈಡ್ ಬೈ ಡಿನಾಮಿನೇಟರ್. ಗೊತ್ತಾಯ್ತಾ? ಸೊ ಇದೆಷ್ಟಿದು? 35 6ಲಿ ಇದು +6. ಅದನ್ನೇ ಬರೆದಿದ್ದೆ ನಾನು. ಸೊ ಅದನ್ನು ಮೈಂಡಲ್ಲಿ ಮಾಡ್ಕೊಳಕ್ಕೆ ಬರೋಷ್ಟು ಸ್ಪೀಡ್ ಬರಬೇಕು. ಗೊತ್ತಾಯ್ತಾ? ಅದೇ ಥರ ಕೆಳಗಡೆ ಫ್ರ್ಯಾಕ್ಷನನ್ನು ಸಿಂಪ್ಲಿಫೈ ಮಾಡಿ ಎಲ್ಲರೂ ಬೇಗ ಕ್ವಿಕ್ಕಾಗೆ ಪ್ಲೀಸ್. ಇದನ್ನು F1 ಬದಲು F2 ಅಂತ ಇಡ್ತೀನಿ. ಇದನ್ನು F2 ಅಂತ ಇಡೋಣ. ಇದನ್ನು F2 ಹೇಳಿ ಈಗ. ಹಾಂ, ವೆರಿ ಗುಡ್. ಸೊ 4 - 1/16 - 1 15/4 = 4 - 4/15. 16 - 4 ಸರಿ 60 - 4 ಅಂದರೆ ಎಷ್ಟು? 15 4 60. 60ರಲ್ಲಿ 4 ಹೋದರೆ 56/, ಎಷ್ಟು? 15. 56/15 ಆಯಿತು. ಓಕೆ. ಸೊ ಈಗ F1/F2 ಕಂಡುಹಿಡಿಬೇಕು. ಏನು ಮಾಡಬೇಕೀಗ? F1/F2 = ಏನಾಗುತ್ತೆ? 216/35. ನಾ ಮಾತಾಡ್ತಾ ಇರ್ಬೇಕಾದ್ರೆ ನೀವು ಗುಣಗುಣ ಅನ್ಬಾರ್ದು. / 56/15. ಯಾಕೆಂದರೆ ನಾನು ಇಂಪಾರ್ಟೆಂಟ್ ಹೇಳ್ತಾ ಇರ್ತೀನಿ, ಕೇಳಿಸ್ಕೊಳ್ಳೋದು ಇಂಪಾರ್ಟೆಂಟು. ನೀವು ಲೆಕ್ಕ ಮಾಡಿ ಮುಗಿಸೋದು ಒಂದೇ ಅಲ್ಲ. 35 ಏನು ಮಾಡಬೇಕು? ರೆಸಿಪ್ರೋಕಲ್ ಮಾಡಬೇಕು. ಡಿವೈಡ್ ಬೈ ಇರೋದನ್ನು ರೆಸಿಪ್ರೋಕಲ್ ಮಾಡಿದ್ರೆ ಏನಾಗುತ್ತೆ? 15/56. ಓಕೆ, 15/56. ಈಗ ಸಿಂಪ್ಲಿಫೈ ಮಾಡಬೇಕು. ಸಿಂಪ್ಲಿಫೈ ಮಾಡೋದು ಹೆಂಗೆ? 5 3 15, 5 7 35. ಇಲ್ಲೇನಾರು 6ರಿಂದ ಹೋಗುತ್ತಾ? 6 6 36, 5 30 30 ಹೋಗೋದಿಲ್ಲ. 2 ಇಂದ ಹೋಗುತ್ತೆ ಫಸ್ಟು. 2 10 20, 2 8 16, 2 28, ಆಮೇಲೆ ಮತ್ತೆ 2 54, 2 14, ಮತ್ತೆ 2 27, ಮತ್ತೆ 2 7. ಇನ್ಯಾರು ಹೋಗ್ತಾರಾ? ಇನ್ಯಾರು ಹೋಗಲ್ಲ ಅಲ್ವಾ? ಸೊ ಈ ಸಿಂಪ್ಲಿಫಿಕೇಷನ್ನು ಇಂಪಾರ್ಟೆಂಟು. ಅದಕ್ಕೆ ಡಿವಿಸಿಬಿಲಿಟಿನ ಚೆನ್ನಾಗೆ ಪ್ರಾಕ್ಟೀಸ್ ಮಾಡಬೇಕು. ಸೊ 27 3 ಎಷ್ಟು?
ಏಳು ಸೊ ಈಗ F1/F2 ರೆಡಿ ಆದರು. ನೆಕ್ಸ್ಟ್ ಯಾರು? F1/F2 ಆಫ್ ಅಂತಂತಂದರೆ 10/89 ಏನಾಯ್ತು ಇವಾಗ? ದೇರ್ಫೋರ್ 81/49 ಆಫ್ ಎಷ್ಟು? 98/9. 98/9 ಆಫ್ ಅಂದ್ರೇನು? ಅಭ್ಯಾಸ ಆಗ್ಬಿಟ್ಟು ಮತ್ತೆ ತಳ್ಕೊಂಬಿಳ್ಕೊ ಮಾಡಬಾರ್ದು. ಆಫ್ ಅಂದರೆ ಇಂಟು 81/49 ಇಂಟು 98/9. 9 81, 49 ಹಾಂ ಈಗ 2 9 18 2 4 8 1 9 ಈ ಥರ ಬಂದಾಗ ಯಾವಾಗಲೂ 49 98 ಇವೆಲ್ಲ ಬಂದಾಗ ಆ ಮಗ್ಗಿ ಮೈಂಡಲ್ಲಿ ಬರಬೇಕು. ನಂಗೆ ಗೊತ್ತಾಗಲಿಲ್ಲ. 7 4 90 ಆಯಿತು. ಸೊ 7 14 ಬರುತ್ತೆ. 14/7 2 ಆಗುತ್ತೆ. ಹಾಗೂ ಮಾಡ್ಬೋದು. ನಾನು ಸುಮ್ಮನೆ ಇನ್ನೊಂದು ಸ್ವಲ್ಪ ದೊಡ್ಡವರಾಗಬೇಕು ನೀವು ಅಂತ ಅರ್ಜೆಂಟಲ್ಲಿ ದೊಡ್ಡ ಮಗ್ಗಿಗೆ ಹೋಗಬೇಕು ಮೈಂಡಲ್ಲಿ. 49 98 ಅಂತ ಮೈಂಡ್ಗೆ ಹೋಗಬೇಕು. ಗೊತ್ತಾಯ್ತಾ? ಯಾವಾಗ್ಲೂ ಯೂನಿಟ್ ಡಿಜಿಟ್ನಲ್ಲಿ 8 ಬರಬೇಕಾದ್ರೆ 2 ಅಂತ ಬಂತಲ್ಲ, 2ರಿಂದ ಆಗತ್ತಾ ಅಂತ ಚೆಕ್ ಮಾಡ್ಕೊಳ್ಳೋದೆ. 2ರಿಂದ ಚೆಕ್ ಮಾಡ್ಕೊಂಡ್ರೆ ನೋಡಿ 2 9 18 2 4 8 9 ಕರೆಕ್ಟ್ ಅಂತ ಬರುತ್ತೆ. ಗೊತ್ತಾಯ್ತಾ? ಅರ್ಥ ಆಗದೆ ಇದ್ರೆ ನೋಡಿ ಇಲ್ಲಿ 98/49 ಅನ್ನೋದಕ್ಕೆ 2 4 8 ಆಮೇಲೆ 2 9 18 ಸರಿ 3 ಅಲ್ಲ 98 ಯಾವ ಮಗ್ಗಿಲ್ ಬರುತ್ತೆ? 7 7 49 ಇಲ್ಲಿ 7 1 7 7 4 28 7 2 14 ಅಂತ ಬರುತ್ತೆ. ಬಟ್ ಸಾಮಾನ್ಯ ಈ ಥರ ನಂಬರ್ ಬಂದಾಗ ಅದನ್ನು ಸ್ವಲ್ಪ ಐಡಿಯಾ ಮಾಡೋದು ಕಲಿಬೇಕು. ಗೊತ್ತಾಯ್ತಾ? ಯೂನಿಟ್ ಡಿಜಿಟಿಂದ ಅದು 9 ಮಗ್ಗಿನಲ್ಲಿ 8 ಬರೋದು ಅಂದರೆ 9 2 18 2 ಬರುತ್ತಾ? 9 2 18 ಜಾಸ್ತಿ ಇದೆ ನೋಡೋಣ, 2ರಿಂದ ಗುಣಿಸೋಣ ಅಂತ ನೋಡಬೇಕು. ಆ ಥರ ಹಾಕ್ಕೊಬೇಕು. ಸೊ ಈಗ ಎಷ್ಟು ಬಂತು ಇವಾಗ ಉತ್ತರ? ಗೊತ್ತಾಯ್ತಾ? ಈಗ ನೆಕ್ಸ್ಟ್ ಲೆಕ್ಕ ನಾನು ಸುಧಾರಿಸ್ಕೋತೀನಿ, ನೀವು ಕಷ್ಟಪಡಬೇಕು. ಬರ್ಕೊಂಡ್ರೆ ಎಲ್ರೂ ಇದನ್ನು? ಎಸ್ ಸರ್ 3 bags ಫುಲ್. ಇದಕ್ಕೆ ಬರೀ ಹಿಂಟ್ ಕೊಡ್ತೀನಿ, ಲೆಕ್ಕ ಮಾಡಬೇಕು. ಲೆಕ್ಕ ಎಲ್ಲರೂ ಬರ್ಕೊಂಡಾದ ತಕ್ಷಣ ಹೇಳಿ, ಹಿಂಟ್ ಕೊಡ್ತೀನಿ, ಹಿಂಟ್ ಪ್ರಕಾರ ಕರೆಕ್ಟಾಗಿ ಲೆಕ್ಕ ಮಾಡಬೇಕು. ಬರ್ಕೊಂಡಾಯ್ತಾ? ಎಸ್. ಈಗ ನೋಡಿ ಇಲ್ಲಿ 1/9 ಆಫ್ 3 6/13 ಅನ್ನೋದು ಒಂದು ಆಪರೇಷನ್, ಹೌದನಪ್ಪ? ಅದು ಒಂದು ಸಿಂಪ್ಲಿಫಿಕೇಷನ್, ಇದನ್ನೊಂದು ಫ್ರ್ಯಾಕ್ಷನ್ ಅಂತ ಇಟ್ಕೊಳ್ಳೋದು. ಓಕೆ, ಇದನ್ನು ಮತ್ತೇನಿದೆ ಇಲ್ಲಿ ನೋಡಿ, ಇಲ್ಲಿ 2/3 1/4 ಮೈನಸ್ 1/6 1/2 ಅಂತಂದಿದೆ. ಸೊ ಇದನ್ನೊಂದು ಸಿಂಪ್ಲಿಫೈ ಮಾಡ್ಕೋಬೇಕು. ಇದೇನಿದು? ಫ್ರ್ಯಾಕ್ಷನ್ F2. ಇಲ್ಲೇನಿದೆ ನೋಡಿ, ಇಲ್ಲಿ 13 ಆಫ್ 2 1/6 ಅಂತಿದೆ. ಇದೇನಿದು? ಫ್ರ್ಯಾಕ್ಷನ್ F3. ಇದೇನಿದು? ಇದು ಫ್ರ್ಯಾಕ್ಷನ್ F4. ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ? ಇದು F1 ಪ್ಲಸ್ F2 ಡಿವೈಡೆಡ್ ಬೈ F4 ಪ್ಲಸ್ F3 ಅಂತ ಆಗುತ್ತೆ. ಸೊ ಎಲ್ಲ ಸಿಂಪ್ಲಿಫೈ ಮಾಡ್ಕೋಬೇಕು. ಎಷ್ಟು ಫ್ರ್ಯಾಕ್ಷನ್ ಇದೆ? 4 ಫ್ರ್ಯಾಕ್ಷನ್ ಸಿಂಪ್ಲಿಫೈ ಮಾಡಿಕೊಂಡು ಮೇಲ್ಗಡೆ 2 ಫ್ರ್ಯಾಕ್ಷನನ್ನು ಕೂಡಿ ಕೆಳಗಡೆ 2 ಫ್ರ್ಯಾಕ್ಷನನ್ನು ಕೂಡಿ ಬಂದಿದ್ದರಲ್ಲಿ ಮೇಲ್ಗಡೆ ಫ್ರ್ಯಾಕ್ಷನ್ನ ಕೆಳಗಡೆ ಫ್ರ್ಯಾಕ್ಷನಿಂದ ಡಿವೈಡ್ ಮಾಡಬೇಕು. 5 ಲೆಕ್ಕ ಸೇರ್ಕೊಬಿಡ್ತು. ಸರಿನಾ? ಮಾಡಿ. ಈಗ ಏನೇನು ಮಾಡ್ತೀರಾ? ಡಿಡ್ ಯು ಅಂಡರ್ಸ್ಟ್ಯಾಂಡ್? ಸುಸ್ತು ಮಾಡ್ಕೊಳ್ಳೋಂಗಿಲ್ಲ, ಮಾಡ್ತಾ ಇರೋದು. ಕ್ರಿಕೆಟಲ್ಲಿ ಓಡಿಸಲ್ವಾ? ಕ್ರಿಕೆಟ್ನಲ್ಲಿ ಫಸ್ಟು ಸುಮ್ಮನೆ ಪಿಚ್ಚು, ಆಮೇಲೆ ಇದು, ಆಮೇಲೆ ರೌಂಡು, ಗ್ರೌಂಡನ್ನು 2 ರೌಂಡು 3 ರೌಂಡು 4 ರೌಂಡು ಓಡಬೇಕಲ್ಲಪ್ಪ. ಆಮೇಲೆ ಒಂಚೂರು ಫೀಲ್ಡಿಂಗ್ ಎಲ್ಲ ಆದಮೇಲೆ ಆಮೇಲೆ ಒಂಚೂರು ಬ್ಯಾಟಿಂಗು ಎಲ್ಲ ಕೊಡೋದು. ಅದೇ ಮಾಡಬೇಕಿವೆ.
ಇದರೊಂದು ಕೆಲಸ ಮಾಡಿ, ಗ್ರೂಪ್ಗಳು ಯಾರ್ಯಾರು ಅಂತೆಲ್ಲ ಗ್ರೂಪ್ ಥರನೇ ಕೂತಿದ್ದೀರನಪ್ಪ. ಗ್ರೂಪಲ್ಲಿ ಇವಾಗ ಒಬ್ಬೊಬ್ಬರು ಒಂದೊಂದು ಫ್ರ್ಯಾಕ್ಷನ್ ಸಿಂಪ್ಲಿಫಿಕೇಶನ್ ತೊಗೊಳ್ಳಿ. ಒಬ್ಬರು F1, ಒಬ್ಬರು F2, ಒಬ್ಬರು F3, ಒಬ್ಬರು F4 ಮಾಡಿ, ಆಯಿತಾ? ಸೊ ಆಮೇಲೆಲ್ಲ ಶೇರ್ ಮಾಡ್ಕೊಂಬಿಟ್ಟು F1 + F2 ಒಬ್ಬರು ಮಾಡಿ, F4 + F3 ಇನ್ನೊಬ್ಬರು ಮಾಡಿ, ಆಮೇಲೆ ಎಲ್ಲರೂ F1 + F2 / F3 + F4 ಆ ಥರ ಮಾಡಿ, ಬೇಗ ಆಗತ್ತೆ. ಆಯಿತಾ? ಸೌಮ್ಯ ಇವರು ಹೋದ್ಸತಿ ಹುಡುಗರು ಫೀಡ್ಬ್ಯಾಕ್ ಮಾಡಿದ್ರಲ್ಲ, ಆ ಫೀಡ್ಬ್ಯಾಕ್ ಫಾರ್ಮ್ಸ್ ಒಂದು ಯಾವ್ದಾದ್ರು ಸ್ಯಾಂಪಲ್ಸ್ ಅಥವಾ ಇದ್ದರೆ ಅಂತ ಕೊಡಿ. ಒಂದ್ಸತಿ ಕಾರಲ್ಲಿ ಹೋಗ್ತಾ ಒಂದ್ಸತಿ ನೋಡ್ತೀವಿ, ಜನರಲ್ ಆಗಿ ಒಂದ್ಸತಿ ಏನು ಫೀಡ್ಬ್ಯಾಕ್ ಅವ್ರಿಗೆ ಬರೆಯೋಕ್ಕೆ ಬಂದಿತ್ತೋ ಇಲ್ವೋ, ಇವ್ರಿಗೆ ಹೆಂಗೆ ಫೀಡ್ಬ್ಯಾಕ್ ಫಾರ್ಮ್ ಮಾಡೋದು ಅಂತೇಳಿ. ಇವ್ರು ಸ್ವಲ್ಪ ಇವ್ರಿಗೆ ಇಷ್ಟಿಷ್ಟು ತನಕ ಕೂತ್ಕೊಳ್ಳೋಕೆ ಕಷ್ಟಪಡ್ತಾ ಇದ್ದಾರೆ ಅಂತ ಇಲ್ವಾ? ಹಾಂ ಏನಮ್ಮ? ಹಾಂ ಆ್ಯಕ್ಟಿವಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರಾ? ಮಾಡ್ತಿದ್ದಾರಲ್ವಾ? ಸೊ ಬೇಸಿಕಲಿ ದೇ ಆರ್ ಲರ್ನಿಂಗ್. ಹಾಂ, ಇಂಟ್ರೆಸ್ಟ್ ಇದೆ, ವೆರಿ ಗುಡ್. ಏನು ಸ್ಟ್ರೈನ್ ಆಗ್ತಿಲ್ಲ ತಾನೇ ಅವ್ರಿಗೆ? ಅದು ಲೆವೆಲ್ ಸರಿ ಹೋಗ್ತಾ ಇದೆಯಾ, ಜಾಸ್ತಿ ಆಗ್ತಾ ಇದೆಯಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲ, ಅದು ಅವ್ರಿಗೆ ಈ ಥರ ಸಿಂಪಲ್ ಪೋರ್ಷನ್ ಇದೆ ಇದರಲ್ಲಿಂದ ತೋರಿಸಿ ದೊಡ್ಡ ದೊಡ್ಡ ಲೆಕ್ಕ ಮಾಡೋದಕ್ಕೆ ಈಗಿಂದ ಸ್ವಲ್ಪ ಬೆಳೆಸ್ಬೇಕು ಅವ್ರಿಗೆ. ಏಯ್ತಲ್ಲಿ ಅದು ಸೆಲೆಕ್ಷನ್ನು ಅವ್ರ ಸ್ಕೂಲಲ್ಲಿ ಅವ್ರು ಬೇಕಾದವರು ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಅದು ಮೇಯ್ನ್ ಪ್ರಾಬ್ಲಮ್ ಆಗ್ತಾ ಇದೆ ನಾನು ನೋಡ್ತೀನಿ. ಯಾಕಂದರೆ ಏನೂ ಗೊತ್ತಿಲ್ಲದೆ ಇರೋ ಸುಮಾರು ಜನ ಬರ್ತಾ ಇದ್ದಾರೆ. ಎಲ್ಲ ಸ್ಕೂಲಲ್ಲೆಲ್ಲ ಅಷ್ಟು ಇದಿರೋದಿಲ್ಲ, ಸ್ವಲ್ಪ ಸೆಲೆಕ್ಷನ್ ಮಿಸ್ಟೇಕ್ ಆಗಿದೆ. ಹಾಂ, ಒಬ್ಬರು ಮಾಡಿದಾರಾ? ಯಾರಪ್ಪ? ಕೈ ಹತ್ರಪ್ಪ. ಎಷ್ಟು ಬಂದಿದೆ ಉತ್ತರ? ವಾಟ್ ಈಸ್ ದ ಆನ್ಸರ್? ಎಷ್ಟಮ್ಮ? ಹಾಂ, 155. ನೋಡೋಣ ಫ್ರೆಂಡಿಗೆ ಉತ್ತರ ಬಂದಿರೋದು ಇಷ್ಟು ಸರಿನಾ ತಪ್ಪಾ ಅಂತ. ಎಷ್ಟು ಬಂದಿದೆ? ಇನ್ನೊಂದು ಲಾಸ್ಟ್ ಇದೆಯಲ್ವಾ, ಇನ್ನೂ ಲಾಸ್ಟ್ ಮಾಡೋಣ. ಹಾಂ, 7/45 ಬಂದಿದೆಯಾ? 11/45 ಬಂದಿದೆ. ಓ, ಮೋಸ್ಟ್ಲಿ ನೋಡಿ ಅವ್ರದ್ರಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಎರಡನೇ ಉತ್ತರ ಬೇರೆ ಬಂದಿದ್ದಾರೆ. ಇನ್ನೂ ಸ್ವಲ್ಪ ಸಿಂಪಲ್ ಬೇರೆ ಆಗ್ಬಿಟ್ಟಿದೆ ಉತ್ತರ. ಚೆಕ್ ಮಾಡಿ ಯಾರು ಸರಿ ಅಂತ. 1/9 ಫಸ್ಟ್ F1 = 1/9 ಅಂತ ಬರ್ಕೊಂಡು ಆಫ್ ಅಂದರೆ ಇಂಟು ಅಂತ ಹಾಕ್ಕೊಳ್ಳೋದು. 13 39 6 45/13 ಅಂತಂತ ಸೀದಾ 5/13 ಅಂತ ಸುಮ್ಮನೆ ಬರ್ಕೋತಾ ಇರೋದು. ಗೊತ್ತಾಯ್ತಾ? 5/13 ಕ್ವಿಕ್ಕಾಗೆ. ಈಗ ನೋಡಿ ನೆಕ್ಸ್ಟ್ದನ್ನು ಇವಾಗ ನೋಡಿ ಇಲ್ಲಿ 1/5/9 ಅಂತಿದ್ರೆ ಸುಮ್ಮನೆ 9/5 ಅಂತ ಹಾಕ್ಕೊಳಕ್ಕೆ ಬರಬೇಕು. ಸುಮ್ಮನೆ ಏನು ಹಾಕ್ಕೊಳಕ್ಕೆ ಬರಬೇಕು? ಸಿಂಪ್ಲಿ 2/5/9 ಅಂತಿದ್ರೆ ಸುಮ್ಮನೆ 18/5 ಅಂತ ಹಾಕ್ಕೊಳಕ್ಕೆ ಬರಬೇಕು. ಗೊತ್ತಾಯ್ತಾ? ಸೀದಾ ಡಿನಾಮಿನೇಟ್ರಿಂದ ನ್ಯೂಮರೇಟ್ರನ್ನ ಮಲ್ಟಿಪ್ಲೈ ಮಾಡಿ ಡಿನಾಮಿನೇಟರ್ ಕೆಳಗಡೆ ಇರೋದು. ಗೊತ್ತಾಯ್ತಾ? ಸೊ ಯಾಕೆಂದರೆ ಇದೇನಾಗುತ್ತೆ ಹೇಳಿ, ಇದು 2/1 × 9/5 ಆಗ್ತಾಯಿದೆ. ಯಾವಾಗಲೂ ಅಷ್ಟೇ. ಇದು 2 ಅಂತಂದರೆ 2/1/1/9. ಮೈಂಡಲ್ಲಿ
ನ್ಯೂಮರೇಟರ್ ಇಂಟು ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ ಅಂತ. ನ್ಯೂಮರೇಟರ್ ಇಂಟು ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್. ಅದನ್ನು ಮಲ್ಟಿಪ್ಲೈ ಮೈಂಡಲ್ಲಿ ಮಾಡ್ಕೊಳಕ್ಕೆ ಬರಬೇಕು. ಸೊ ಅದೇನಾಯ್ತದು 18/5 ಅಂತ ಆಯ್ತಲ್ಲ. ಹಾಗೇನೇ ಇಲ್ಲಿ 4 3 12 1 13. ಸೊ 13 ಅನ್ನೋದು ಡಿನಾಮಿನೇಟ್ರಿಗೆ ಬರುತ್ತೆ. ಈಗ ನೋಡಿ ಇಲ್ಲಿ ಅದನ್ನು ಹೆಂಗೆ ಮಾಡ್ತಾ ಇದ್ದೀನಿ ಅಂತೇಳಿ. 4 3 12 1 13 ಅನ್ನೋದು ಡಿನಾಮಿನೇಟ್ರಿಗೆ ಬರುತ್ತೆ. 4 ಮೇಲೆ ಹೋಗ್ಬಿಟ್ಟು 8 ಅಂತ ಕೊಡುತ್ತೆ ಅಂತ ಬರ್ಕೊಳಕ್ಕೆ ಬರಬೇಕು. ಗೊತ್ತಾಯ್ತೇನಪ್ಪ? ಶುಡ್ ಲರ್ನ್ ಟು ಡೂ ಇಟ್ ಫಾಸ್ಟರ್ ಲೈಕ್ ದಟ್. ಹೆಂಗೆ ಮಾಡ್ದೆ ಹೇಳಿ ಇದನ್ನು? ಇದೇನಾಗತ್ತಿದೋ 4 3 12 1 13/4. ಸೊ 2/13/4 ಅಂತಂದರೆ ಏನು ಮಾಡಬೇಕು ಅಂತ ಈ ಥರ ತೋರಿಸಿದೆ. 4 2 8/13. ಸೊ ನಾನು ಇದನ್ನು ಬರ್ಕೊಳ್ಳೋಕ್ಕೂ ಮುಂಚೆ ಮೈಂಡಲ್ಲಿ ಏನು ಮಾಡಿದೆ, LCM ಯಾವಾಗಲೂ ಡಿನಾಮಿನೇಟರ್ ಯಾವಾಗಲೂ ಡಿನಾಮಿನೇಟ್ರಲ್ಲೇ ಇರುತ್ತೆ. ಅದು ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ ಅಂದಿಂದ ನ್ಯೂಮರೇಟ್ರಿಗೆ ಹೋಗುತ್ತೆ. ಈ ಥರ ಮೈಂಡಲ್ಲಿ ಅಂದ್ಕೊಂಡು ಮೈನಸ್ ಅಂತ 1 × 2 2 ಅಂತ ಮಾಡ್ಕೋಬೇಕು. ಏನು ಮಾಡ್ಕೋಬೇಕು? 1 × ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ 2 ಅಂತ ಮಾಡಿಕೊಂಡು 2 12 1 13. ಸೊ ನಮಗೆ LCM 13 ಆಗೋದ್ರಿಂದ 8ರಲ್ಲಿ 2 ಅಂದರೆ 6 ಅಂತ 6/13 ಕ್ವಿಕ್ಕಾಗಿ ಬರ್ಕೊಳ್ಬೇಕು. 6/13 ಇಮಿಡಿಯೇಟ್ಲಿ. ದೇರ್ ಫಾರ್ F1 + F2 ಈಸ್ ಈಕ್ವಲ್ ಟು ನೋಡಿ 5 6 11/13. ಹೆಂಗೆ ಬಂತಿದ್ದು? 5/13 + 6/13. ನೋಡಿ ಈ ಥರ ಲೆಕ್ಕ ದೊಡ್ಡ ಕೊಟ್ಟಿದ್ರು ಈ ಕ್ವಿಕ್ ಪ್ರೊಸೀಜರ್ ಯೂಸ್ ಮಾಡ್ಕೊಳ್ಳೋಕ್ಕೆ ತಲೆ ಉಪಯೋಗಿಸಿದಾರ ಇಲ್ವಾ ನೋಡ್ತಾ ಇರ್ತಾರೆ. ಗೊತ್ತಾಯ್ತಾ? ಯು ಶುಡ್ ಡೆವಲಪ್ ದಿ ಸ್ಪೀಡ್ ಆಫ್ ಅಪ್ಲಿಕೇಶನ್ ಆಫ್ ಮೈಂಡ್, ಸ್ಪೀಡ್ ಆಫ್ ಥಿಂಕಿಂಗ್. ಅಂದರೆ ಬೇರೆ ಬೇರೆ ಸ್ಟೆಪ್ಸ್ನ ಮೈಂಡಲ್ಲಿ ಮಾಡ್ಕೊಂಡು ಫಾಸ್ಟಾಗೆ ಮಾಡೋಕ್ಕೆ ಬರಬೇಕು. ಸೊ ಅಲ್ಲಿಗೇನಾಯಿತು, ಮೇಲ್ಗಡೆ ನ್ಯೂಮರೇಟರ್ ಈಸ್ ಈಕ್ವಲ್ ಟು ಇದು 1 ಸ್ಟೆಪ್ ಆಯಿತು ಇಟ್ಕೊಂಡಿರೋದು. ಇದು ಇನ್ನೂ ಮನೆ ಕಟ್ಟೋ ಅಷ್ಟು ಲೆವೆಲಿಗೆ ಮುಗ್ದಿಲ್ಲ. ಇದನ್ನು 1 ಅಂತ ಇಟ್ಕೊಳ್ಳೋದು. ಏನಂತ ಇಟ್ಕೊಳ್ಳೋದು? 1. ಈಗ ನೆಕ್ಸ್ಟು ಅದೇ ಥರನೇ ಇವಾಗ ಇಲ್ಲಿ 3/13 F3 ಅನ್ನೋದು 3/13 F3 = 3/13 ಇಂಟು 12 1 13/6 ಅಂತ. ಸೊ ಎಷ್ಟು ಬರುತ್ತಿದ್ದು? ಹಾಫ್. 3 6. ಸರಿನಾ? ಸೊ ಅಲ್ಲೇ ಕ್ವಿಕ್ಕಾಗಿ ಅದು ನೋಡಿದ ತಕ್ಷಣ ಗೊತ್ತಾಗೋಂಗೆ ಆಗ್ಬಿಡ್ಬೇಕು. ನೆಕ್ಸ್ಟ್ ಏನು ಮಾಡೋದು? F4ಗೂ ಹೆಂಗೆ ಮಾಡ್ಕೊಳ್ಳೋದು? 5 ಪ್ಲಸ್ ಇಲ್ಲಿ ಡಿನಾಮಿನೇಟರ್ ಎಷ್ಟು? 6. 6 × 1 6 ಮಾಡ್ಕೊಳ್ಳೋದು. 6 12 1 13. ಮತ್ತು ಈ ಥರ ಬಂದಾಗ ಮಿಕ್ಸ್ಡ್ ಫ್ರ್ಯಾಕ್ಷನ್ ಥರನೇ 13 5 65 6 71/13. ಗೊತ್ತಾಯ್ತೇನಪ್ಪ? ಸೊ ಅದು F4 ಆಗೋಯ್ತು. ಸೊ ದೇರ್ ಫಾರ್ F4 + F3 ಈ ಥರ ಕ್ವಿಕ್ಕಾಗಿ ಮಾಡೋದನ್ನು ಕಲಿಬೇಕು ಫಾಸ್ಟಾಗೆ. ನೆಕ್ಸ್ಟ್ F4 ಎಷ್ಟು? 71/13 ಪ್ಲಸ್ F3 ಎಷ್ಟು? ಹಾಫ್. ಸೊ LCM ಎಷ್ಟು? 26. ಸೊ 2 1 2 2 14 ಅಂತ ಗುಣಿಸ್ಕೊಂಬಿಡ್ಬೇಕು. ಮತ್ತು 13 13 ಅಂತ ಆಯಿತು. 145 10 155/16 ಅಂತ ಆಯಿತು. ದೇರ್ ಫಾರ್ ವಾಟ್ ಡು ವಿ ನೀಡ್? F1 + F2 F4 + F3. ಹಾಗೆ ಬರ್ಕೊಳ್ಳೋದು. F1 + F2 F4 + F3 ಈಕ್ವಲ್ಸ್ ಎಷ್ಟಿದೆ ಅದು? ಫಸ್ಟ್ ಬಂದಿದ್ದು 11/13 ಅಂತ ಹಾಕ್ಕೊಂಡು ಇಂಟು ಹಾಕ್ಕೊಂಬಿಟ್ಟು ಇದನ್ನು ತಳ್ಕೊಂಬಿಡ್ಕೊ ಬರ್ಕೋಬೇಕು. ಗೊತ್ತಾಯ್ತಾ? ಇಂಟು ಹಾಕ್ಕೊಂಡು ರೆಸಿಪ್ರೋಕಲ್ ಸೀದಾ ಬರ್ಕೋಬೇಕು. ಅವಾಗ ನೋಡಿ ಇಲ್ಲಿ 13 2 26. ಬಂದಿರೋರೆಲ್ಲರಿಗೂ ಚಪ್ಪಾಳೆ ತಟ್ಟಿದ್ದೀನ? ಗೊತ್ತಾಯ್ತಾ? ಯು ಸಿ, ಯು ಶುಡ್ ಲರ್ನ್ ಟು ಡೂ ಇಟ್ ಫಾಸ್ಟ್ ಲೈಕ್ ದಿಸ್. ಮಧ್ಯಾಹ್ನ ಪ್ರಾಕ್ಟೀಸ್ ಟೈಮ್ ಇದ್ದರೆ ಅವ್ರಿಗೆ ನೋಡ್ಕೊಂಡು ಮಾಡಿಸಿ ಅಮ್ಮ, ಅಕಸ್ಮಾತ್ ಅವ್ರಿಗಾದರೆ. ಓಕೆ, ಇಲ್ಲಾಂದರೆ ಅಸೈನ್ಮೆಂಟ್ ಥರ ಮಾಡಲಿ. ಮಧ್ಯಾಹ್ನ ನಾವು ಮನೆಗೆ ಹೋದ್ಮೇಲೆ ಅಸೈನ್ಮೆಂಟು, ಸಿಂಪಲ್ ಅಸೈನ್ಮೆಂಟ್ ಕಳಿಸ್ತೀನಿ. ಕಾಣಿಸ್ತಾ ಇದೆಯಾ ಎಲ್ರಿಗೂ ಅಲ್ಲಿ ಹಿಂದ್ಗಡೆ ಅವ್ರಿಗೆ? ಕಾಣಿಸ್ತಾ ಇದೆ? ಇನ್ನೊಂಚೂರು ದೊಡ್ಡದು ಮಾಡಲಾ? ಈಗ ಕಾಣಿಸ್ತಾ ಇದೆಯಾ? ಇನ್ನೂ ಸ್ವಲ್ಪ ಮಾಡೋಣ ತಡ. ಈಗ ಪರವಾಗಿಲ್ವಾ?
ಇಟ್ ಓಕೆ? ಎಸ್ ಸರ್ 3 ಭಾಗ ಇಲ್ಲ ಲೆಕ್ಕ ಹಾಕೋದು ಮುಗ್ದೇ ಇಲ್ಲ ನಾನು. ಸೊ ಇದು ಹಿಂಟ್ ಕೊಟ್ಬಿಟ್ಟು ನಿಮಗೂ ಊಟಕ್ಕೆ ಬಿಡೋದು, ನಾವು ಊಟಕ್ಕೆ ಹೋಗೋದು. ಎಲ್ಲ ಕರೆಕ್ಟಾಗಿ ಬರ್ಕೋತಿದ್ದೀರಾ ನೋಡಿ ಅದನ್ನು. ಹ್ಯಾವ್ ಯು ಆಲ್ ಟೇಕನ್ ಇಟ್ ಕರೆಕ್ಟ್ಲಿ? ಏನಿಲ್ಲ ಲೆಕ್ಕ ಹಿಂಗೆ ಮಾಡಿ ಅಂತ ಹೇಳ್ತಾರೆ, ಅವ್ನು ಹಂಗಂಗೆ ಮಾಡೋದು ನಾವು ಅಷ್ಟೇ. ಏನು ಹೇಳ್ತಾನೆ ಕೇಳಿ ಇಲ್ಲಿ ಈಗ. ಆಲ್ ಆಫ್ ಯು ಪ್ಲೀಸ್ ಲಿಸನ್ ಟು ಮೀ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಹೌ ಟು ಗೋ ಅಬೌಟ್. ವರ್ಡಲ್ಲಿ ಬರೆದ ತಕ್ಷಣ ಲೆಕ್ಕ ಏನು ಅಂತ ಏನು ಮಾಡೋಕ್ಕೆ ಹೇಳ್ತಾ ಇದ್ದಾನೆ ಅಂತ. ಏನು ಹೇಳ್ತಾ ಇದ್ದಾನೆ? ಸಿಂಪ್ಲಿಫೈ ಅಂದ್ಬಿಟ್ಟು ಒಂದು ದೊಡ್ಡ ಫ್ರ್ಯಾಕ್ಷನ್ ಹಾಕ್ದ. ಸಿಂಪ್ಲಿಫೈ ಅಂಥೇಳಿ ದೇರ್ ಇಸ್ ಒನ್ ಫ್ರ್ಯಾಕ್ಷನ್. ಅಂದರೆ ಸಿಂಪ್ಲಿಫೈ ಮಾಡಿದಾಗ ನಮ್ಗೇನು ಬರುತ್ತೆ ಹೇಳಿ ಲಾಸ್ಟಲ್ಲಿ ಉತ್ತರ ನೋಡಿ, ಇದು ಒಂದು ಸಿಂಗಲ್ ಫ್ರ್ಯಾಕ್ಷನ್ ಬಂದಿತ್ತು, ಹೌದಾ? ಸಿಂಪ್ಲಿಫೈ ಮಾಡಿದ್ರೆ ಐ ವಿಲ್ ಗೆಟ್ ಒನ್ ಸಿಂಗಲ್ ಫ್ರ್ಯಾಕ್ಷನ್. ಸೊ ಫಸ್ಟು ಇದನ್ನೊಂದು ಸಿಂಗಲ್ ಫ್ರ್ಯಾಕ್ಷನ್ ಥರ ಸಿಂಪ್ಲಿಫೈ ಮಾಡ್ಕೊಳ್ಳೋದು, ಆಯಿತಾ? ಅದರಲ್ಲಿ ಅಂದರೆ ಆ ರಿಸಲ್ಟ್ ಬಂತಲ್ಲ, ಸಿಂಪ್ಲಿಫೈ ಮಾಡಿದ್ದು ಬಂದಿರೋದಿಲ್ಲ. ಆ್ಯಂಡ್ ಫ್ರಮ್ ದಿ ರಿಸಲ್ಟ್ ಇನ್ನೊಂದು ಕೆಲಸ ಮಾಡುವಂದ, ಏನಂದ? ಸಬ್ಟ್ರ್ಯಾಕ್ಟ್. ಆಯಿತು ಮಾಡೋಣಪ್ಪ, ಏನನ್ನ ಅಂತ ಕೇಳೋದು. ಯಾವುದು? ಇದು. ಮತ್ತೆ ಇದೇನಲ್ಲಿಗೆ ಅವ್ನು ಸಿಂಪ್ಲಿಫೈ ಮಾಡಲ್ಲ. ಸಬ್ಟ್ರ್ಯಾಕ್ಟ್ ದಿಸ್ ಅಂದ್ರೆ ಅರ್ಥ ಏನು? ಸಬ್ಟ್ರ್ಯಾಕ್ಟ್ ದಿ ರಿಸಲ್ಟ್ ಆಫ್ ಸಿಂಪ್ಲಿಫೈಯಿಂಗ್ ದಿಸ್ ಫ್ರ್ಯಾಕ್ಷನ್ ಅಂತ. ಸಬ್ಟ್ರ್ಯಾಕ್ಟ್ ದಿ ರಿಸಲ್ಟ್ ಆಫ್ ಸಿಂಪ್ಲಿಫೈಯಿಂಗ್ ಅಂದರೆ ನಮಗೇನಾಗಿದೆ, ಎರಡು ಸಿಂಪ್ಲಿಫೈ ಲೆಕ್ಕ, ಒಂದು ಲೆಕ್ಕದಲ್ಲಿ ಬಂದಿದ್ದ ರಿಸಲ್ಟಿಂದ ಇನ್ನೊಂದು ಲೆಕ್ಕದ ರಿಸಲ್ಟ್ನ ಕಳಿಯೋದು. ಯು ಅಂಡರ್ಸ್ಟ್ಯಾಂಡ್ ದಿಸ್? ಈಗ ನೋಡಿ ಇಲ್ಲಿ ಫಸ್ಟ್ ಲೆಕ್ಕದಲ್ಲಿ ಏನೇನು ಬರ್ಕೋಬೇಕು ಅಂತ ಪ್ಲೀಸ್ ಜಸ್ಟ್ ಅಬ್ಸರ್ವ್. ನಾನೀಗ ಬರೆಯೋದಿಲ್ಲ, ನೀವು ಜ್ಞಾಪಕ ಇಟ್ಕೊಂಡು ಕೇಳಿಕೊಂಡು ನೀವು ನಿಮ್ಮ ಬುಕ್ಕಲ್ಲಿ ಬರ್ಕೋಬೇಕು ಅದನ್ನೊಂದು ಸತಿ ಅಬ್ಸರ್ವ್ ಮಾಡಿ ಅಮ್ಮ. ನಾನೀಗ ಬರೆದಿರ್ತೀನಲ್ಲ F1 F2 ಅಂತ, ಈಗ ನಾನು ಬರಿತಾ ಇದ್ದೀನಿ, ಅವ್ರು ಅದನ್ನು ಬರ್ಕೊಳಕ್ಕೆ ಬರಬೇಕು. ಓಕೆ, ಈಗ ನೋಡಿ ನಾನು ಹೇಳ್ತೀನಿ, ಯಾವಾಗಲೂ ಆಫ್ ಅಂತ ಕೊಟ್ಟಾಗ ಅದನ್ನೊಂದು ಆಬ್ಜೆಕ್ಟ್ ಥರ ಟ್ರೀಟ್ ಮಾಡಬೇಕು. ಫಸ್ಟು ಆಫ್ ಅಂತ ಕೊಟ್ಟಾಗ ಏನು ಮಾಡಬೇಕು? ಅಂದರೆ 2/3 ಆಫ್ 5/6 ಅನ್ನೋದಕ್ಕೆ ಬ್ರ್ಯಾಕೆಟ್ ಹಾಕ್ಕೋಬೇಕು. 2/3 ಆಫ್ 5/6 ಅಂತ ಬ್ರ್ಯಾಕೆಟ್ ಹಾಕ್ಕೊಂಡ್ರೆ ಅದೇನಂತ ಬರ್ಕೊಳ್ಳೋದು? 2/3 ಇಂಟು 5/6 ಅಂತ. ಆ ಬಂದಿದ್ದ ರಿಸಲ್ಟನ್ನು 4 1/5 ಕಳಿಬೇಕು. ಆ ರಿಸಲ್ಟ್ ಏನು ಮಾಡಬೇಕು? 4 1/5 ಕಳಿಬೇಕು. ಸೊ ಇದನ್ನು ಫಸ್ಟು ಆಫ್ ಅನ್ನೋದು F1 ಅಂತ ಹಾಕ್ಕೊಂಡು ಅದರಲ್ಲಿ ಅದನ್ನು ಕಳಿಯೋದನ್ನು F2 ಅಂತ ಹಾಕ್ಕೋಬೇಕು. ಗೊತ್ತಾಯ್ತಾ? ಅದೇ ರೀತಿ ಇಲ್ಲಿ ಕೆಳಗಡೆ ಏನಿದೆ ಹೇಳಿ, ಒಂದು ಫುಲ್ ಫ್ರ್ಯಾಕ್ಷನ್ ಇದೆ, ಅದನ್ನು ಸಿಂಪ್ಲಿಫೈ ಮಾಡೋದು, ಅದನ್ನು F3 ಅಂತ ಹಾಕ್ಕೊಳ್ಳೋದು. ನೆಕ್ಸ್ಟು ಇಲ್ಲೊಂದು ಫ್ರ್ಯಾಕ್ಷನ್ ಇದೆ, ಅದು ಹಾಗೆ ಇರುತ್ತೆ. ಸೊ ಇಲ್ಲಿ ಏನು ಬಂತು? F1 ಇಲ್ಲಿ F2 ಮೈನಸ್ F1 ಬೈ F3 ಪ್ಲಸ್ ದಿಸ್ ಅಂತ, ಅದು ಸಿಂಪ್ಲಿಫೈ ಆಗುತ್ತೆ. ಅದೇ ಥರ ಇಲ್ಲಿ ಬಂದಾಗ ಏನಾಗುತ್ತೆ ನೋಡಿ, ಇಲ್ಲಿ ಕೆಳಗಡೆ ಒಂದು ಫ್ರ್ಯಾಕ್ಷನ್ ಇದೆಯಲ್ಲ, ಆ ಫ್ರ್ಯಾಕ್ಷನಲ್ಲಿ ಥರ್ಡ್ ಟರ್ಮೇ ಒಂದು ಕಾಂಪ್ಲೆಕ್ಸ್ ಫ್ರ್ಯಾಕ್ಷನ್ ಇದೆ, ಹೌದಾ? ಸೊ ಇದನ್ನೊಂದು ಬೇರೆ ಫ್ರ್ಯಾಕ್ಷನ್ ಅಂತ ಇಟ್ಕೋಬೇಕು, ಇದನ್ನು ಒಂದು ಬೇರೆ ಫ್ರ್ಯಾಕ್ಷನ್ ಅಂತ ಇಟ್ಕೋಬೇಕು. ಅದರೊಳಗಡೆ ಮರಿ ಫ್ರ್ಯಾಕ್ಷನ್ ಇದ್ದಾರೆ 3/4 ಮೈನಸ್ 1/3. ಸೊ ಈ ಫ್ರ್ಯಾಕ್ಷನ್ ಸಿಂಪ್ಲಿಫೈ ಮಾಡಬೇಕಾದ್ರೆ ಯಾವಾಗಲೂ ಕಂಟಿನ್ಯೂಡ್ ಫ್ರ್ಯಾಕ್ಷನ್ಸಲ್ಲಿ ಲೋಯೆಸ್ಟ್ ಫ್ರ್ಯಾಕ್ಷನ್ ಯಾರಿರ್ತಾರೋ ಅಲ್ಲಿಂದ ಸಿಂಪ್ಲಿಫೈ ಮಾಡ್ಕೊಂಡು ಬರಬೇಕು. ಲೋಯೆಸ್ಟ್ ಫ್ರ್ಯಾಕ್ಷನ್ ಯಾರಿರ್ತಾರೆ ಅವರಿಂದ ಸಿಂಪ್ಲಿಫೈ. ಸೊ ಸಿಂಪ್ಲಿಫೈ ದಿಸ್, ದೆನ್ 1/6 ಡಿವೈಡೆಡ್ ಬೈ ದಟ್ ಸಿಂಪ್ಲಿಫಿಕೇಷನ್, ಆಮೇಲೆ ಒಂದು ಮೋರ್ ಫ್ರ್ಯಾಕ್ಷನ್ ಬರುತ್ತೆ, ಆಮೇಲೆ ಅದನ್ನು ಇದಕ್ಕೆ ಕೂಡೋದು. ಸೊ ಕೂಡಾದಮೇಲೆ 1/, ಅಂತಿರೋದ್ರಿಂದ ರೆಸಿಪ್ರೋಕಲ್ ಮಾಡೋದಷ್ಟೇ. 1/, ಅಂತಂದರೆ ರೆಸಿಪ್ರೋಕಲ್. ಸೊ ಇದೊಂದು ಫ್ರ್ಯಾಕ್ಷನ್ ಬಂತು, ಇದೊಂದು ಫ್ರ್ಯಾಕ್ಷನ್ ಬಂತು, ಇದರಲ್ಲಿ ಇದನ್ನು ಕಳೀರಿ. ನೀವುಗಳು ಕರೆಕ್ಟಾಗಿ ಬರ್ಕೊಂಡಿರಿ ಅಮ್ಮ ಅದನ್ನು. ಇಫ್ ನೋಡಿ ಅವ್ರದ್ದು ಇಂಟ್ರೆಸ್ಟ್ ನೋಡಿ. ಓಕೆ ಫ್ರೆಂಡ್ಸ್, ಸೊ ಟುಡೇ ವಿ ಹ್ಯಾವ್ ಒನ್ ಮೋರ್ ಸೆಷನ್ ಇನ್ ದಿ ಈವ್ನಿಂಗ್, ಓಕೆ, ಬಿಟ್ವೀನ್ 5 and 6:30. ಅಲ್ಲಿ ನಿಮಗೆ ಕ್ವಿಕ್ಕಾಗಿ HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಯಾಕೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಬೇಕು ಅಂತಂತಂದರೆ, ಸಪೋಸ್ ಐ ಹ್ಯಾವ್ ಟು ಡಿವೈಡ್ ಎ 4 digit ನಂಬರ್ ಬೈ ಅನದರ್ 5 digit ನಂಬರ್ ಅಂತ ಬರುತ್ತೆ ಅಂತ ಇಟ್ಕೊಳ್ಳಿ. ಸಚ್ ಎ ಬಿಗ್ ಡಿವಿಷನ್ ಮಾಡಬೇಕಾದ್ರೆ ರೆಡ್ಯೂಸ್ ಇಟ್ ಟು ಲೋಯೆಸ್ಟ್ ಫಾರಮ್ ಅಂತ ಹೇಳ್ತೀವಿ. ಲೋಯೆಸ್ಟ್ ಫಾರಮ್ ಆಫ್ ಫ್ರ್ಯಾಕ್ಷನ್ ಅಂದರೆ ನ್ಯೂಮರೇಟರ್ಗೂ ಡಿನಾಮಿನೇಟರ್ಗೂ ಏನು ಕಾಮನ್ ಫ್ಯಾಕ್ಟರ್ಸ್ ಇರಬಾರ್ದು. ನೋ ಕಾಮನ್ ಫ್ಯಾಕ್ಟರ್ಸ್ ಬಿಟ್ವೀನ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಅದಕ್ಕೆ ನಾವು ಇನ್ನೊಂದು ಪದ ಏನು ಉಪಯೋಗಿಸ್ತೀವಿ ಅಂತಂದರೆ, ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಆರ್ ರಿಲೇಟಿವ್ ಪ್ರೈಮ್ಸ್ ಅಂತೀವಿ. ಏನಂತೀವಿ ಅದಕ್ಕೆ? ರಿಲೇಟಿವ್ ಪ್ರೈಮ್ಸ್ ಅಂದರೆ ದೇ ಆರ್ ಸಚ್ ನಂಬರ್ಸ್ ವಿಚ್ ಡು ನಾಟ್ ಹ್ಯಾವ್ ಎನಿ ಕಾಮನ್ ಫ್ಯಾಕ್ಟರ್. ಸೊ ರೆಡ್ಯೂಸ್ಡ್ ಫ್ರ್ಯಾಕ್ಷನ್ ಅಂತಂದರೆ ಇನ್ ವಿಚ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಆರ್ ರಿಲೇಟಿವ್ ಪ್ರೈಮ್ಸ್ ಅಂತ. ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಆರ್ ರಿಲೇಟಿವ್ ಪ್ರೈಮ್ಸ್. ಸೊ ಈಗ 1/2 ಅಂತ ಬರೆದ್ರೆ ಇಟ್ಸ್ ಎ ರಿಡ್ಯೂಸ್ಡ್ ಫ್ರ್ಯಾಕ್ಷನ್. 2/4 ಅಂತ ಬರೆದ್ರೆ, 2/4 ಅಂತ ಬರೆದ್ರೆ ಏನಾಗುತ್ತೆ? ದೇರ್ ಇಸ್ ಅ ಕಾಮನ್ ಫ್ಯಾಕ್ಟರ್ ಬಿಟ್ವೀನ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. 2/2 × 2 ಅಂತಿದೆ, ಕಾಮನ್ ಫ್ಯಾಕ್ಟರ್ ಕ್ಯಾನ್ಸಲ್ ಮಾಡಬೇಕಾಗತ್ತೆ ನಾನು.
ಸೊ 2/4 ಈಸ್ ನಾಟ್ ಎ ರೆಡ್ಯೂಸ್ಡ್ ಫ್ರ್ಯಾಕ್ಷನ್. 2/4ನ ಹಾಫ್ ಅಂತ ಬರೆದಾಗ ಏನಾಗುತ್ತೆ, ಅದು ರೆಡ್ಯೂಸ್ಡ್ ಫ್ರ್ಯಾಕ್ಷನ್. ಸಿಂಪಲ್ ಇದಕ್ಕೆ ಪರವಾಗಿರೋದಿಲ್ಲ. ಲಾರ್ಜರ್ ಫ್ರ್ಯಾಕ್ಷನ್ ಮಾಡಬೇಕಾದ್ರೆ ಫೈಂಡಿಂಗ್ ದಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಬಿಕಮ್ಸ್ ಇಂಪಾರ್ಟೆಂಟ್. ಫೈಂಡಿಂಗ್ ವಾಟ್? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ 2 ಟರ್ಮ್ನಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಕಂಡುಹಿಡಿಯೋದು ಹೆಂಗೆ, 3 ಟರ್ಮ್ ಕೊಟ್ಟರೆ 3ಕ್ಕೂ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಕಂಡುಹಿಡಿಯೋದು ಹೆಂಗೆ. ಸೊ ದ್ಯಾಟ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಈಸ್ ನೀಡೆಡ್ ಟು ರೆಡ್ಯೂಸ್ ಲಾರ್ಜ್ ವ್ಯಾಲ್ಯೂ ಫ್ರ್ಯಾಕ್ಷನ್ ಟು ದೇರ್ ಲೋಯೆಸ್ಟ್ ಫಾರಮ್. ಲಾರ್ಜ್ ವ್ಯಾಲ್ಯೂ ಫ್ರ್ಯಾಕ್ಷನ್ ಟು ದೇ ಲೋಯೆಸ್ಟ್ ಫಾರಮ್ ಮಾಡೋಕ್ಕೆ ಬರಬೇಕು ಅಂಥೇಳಿ. ಸೊ ಆ ಲೆಕ್ಕ ಮಧ್ಯಾಹ್ನ ಮಾಡೋಣ. ಓಕೆ, ಆಫ್ಟರ್ನೂನ್ ವಿ ವಿಲ್ ಲರ್ನ್ ಹೌ ಟು ಫೈಂಡ್ highest common factor and use that method to find the reduced form of large value fractions. Okay, right. ನಾ ಕೇಳಿದ ಪ್ರಶ್ನೆನೇ ಅರ್ಥ ಆಗಲಿಲ್ವಾ? ಇವಾಗ ಈಗ ಆಗ್ತಾ ಇರೋದು ಹೆವಿ ಅನ್ನಿಸ್ತಾ ಇದೆಯೇನಪ್ಪ? ಹೆವಿ ಅನ್ನಿಸ್ತಾ ಇದೆಯಾ? ಕೂತ್ಕೊಂಡು ಬೆನ್ನು ಬಂದ್ಬಿಟ್ಟು ಹೆವಿ ಅನ್ನಿಸ್ತಾ ಇದೆಯೋ, ತಲೆ ಕೆಲಸ ಜಾಸ್ತಿ ಕೊಟ್ಟು ಹೆವಿ ಅನ್ನಿಸ್ತಾ ಇದೆಯೋ? ತಲೆಗೆ ಜಾಸ್ತಿ ಕೆಲಸ ಕೊಟ್ಟಲ್ವಾ? ಇಲ್ಲಿ ನಿಮಗೆ ಕರೆದಿರೋದೇನೆ ತಲೆ ಕೆಲಸ ಕೊಡೋದು ಹೆಂಗೆ ಅಂತ ಹೇಳ್ಕೊಡೋಕ್ಕೆ. ಏನಕ್ಕೆ ಕರೆದಿದ್ದೀವಿ ಹೇಳಿ? ತಲೆಗೆ ಕೆಲಸ ಕೊಟ್ಟು ತಲೆ ಇಲ್ಲಿಂದ ಬೆವರಿಳಿಬೇಕೀಗ. ಇಲ್ಲಿಂದ ಇನ್ನೂ ಬೆವರಿಳಿದಿಲ್ಲ ಅನಿಸುತ್ತೆ ಯಾರಿಗೂ, ಇಳಿದಿಲ್ಲ ಅಲ್ವಾ? ಅಲ್ಲಿಂದ ನೀರು ತೊಟ್ಟಿಕ್ಕೂ ಹಂಗೆ ಓದಿದ್ರೆ ಓದೋಕ್ಕೆ ರೆಡಿ. ಆ್ಯಸ್ ಯು ಟ್ರೈನ್ ದಿ ಬಾಡಿ ಯು ಶುಡ್ ಟ್ರೈನ್ ದಿ ಮೈಂಡ್. ಅಂದರೆ ಈಗ ಸ್ಟ್ರೆಂಗ್ತ್ ಆಫ್ ಬಾಡಿ ಬಂದರೆ ಏನಾಗುತ್ತೆ ಹೇಳಿ? ಯು ವಿಲ್ ಬಿ ಏಬಲ್ ಟು ಡೂ ಮೋರ್ ಫಿಸಿಕಲ್ ವರ್ಕ್ ಆರ್ ಯು ವಿಲ್ ಬಿ ಏಬಲ್ ಟು ಬೇರ್ ಮೋರ್ ಫಿಸಿಕಲ್ ಸ್ಟ್ರೈನ್. ಹೌದಾನೆ? ದೇಹದಲ್ಲಿ ಶಕ್ತಿ ಜಾಸ್ತಿ ಇದ್ದರೆ ಜಾಸ್ತಿ ಶ್ರಮ ಪಡೋಕ್ಕಾಗತ್ತೆ, ಫಿಸಿಕಲ್ ಶ್ರಮ ಪಡೋಕ್ಕಾಗತ್ತೆ. ಅಂದರೆ ಏನಾರು ಸ್ವಲ್ಪ ತುಂಬ ಸುಸ್ತಾದ್ರೂ ಬೇಗ ಸುಸ್ತಾಗಲ್ಲ. ಒಂದು ದೂರ ಅಷ್ಟು ದೂರ ನಡೀತಾ ಇದ್ದಂಗೆ ಸಾಕು 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 ಅನ್ನೋಂಗಾಗ್ಬಿಟ್ರೆ ಅಲ್ಲಿಗೆ ಶಕ್ತಿ ಇಲ್ಲ ಅಂತ. ಎಷ್ಟು ದೂರ ಬೇಕಾದ್ರೂ ನಡಿತೀನಿ, ಬೆಟ್ಟನೂ ಹತ್ತೀನಿ ಅಂತಂದಾಗ ದೆನ್ ಯು ಆರ್ ರಿಯಲಿ ಸ್ಟ್ರಾಂಗ್. ಸೊ ಆ ಥರ ಬಾಡಿ ಸ್ಟ್ರೆಂಗ್ತ್ ಬೆಳೆಸ್ಕೊಂಡಂಗೆ ಮೈಂಡ್ ಸ್ಟ್ರೆಂಗ್ತ್ ಬೆಳೆಸ್ಕೋಬೇಕು. ಏನು ಬೇಕಾದ್ರೂ ಪ್ರಶ್ನೆ ಕೇಳಿ, ನೀವು ಏನು ಬೇಕಾದ್ರೂ ತಲೆ ಕೆಲಸ ಕೊಡಿ, ಎಷ್ಟು ತಲೆ ಕೆಲಸ ಕೊಟ್ಟರು ಮಾಡ್ತೀನಿ ಅಂತ ತಲೆಗೂ ಶಕ್ತಿ ಬರಬೇಕು. ಯು ಶುಡ್ ಡೆವಲಪ್ ಸ್ಟ್ರೆಂಗ್ತ್ ಆಫ್ ಮೈಂಡ್. ಈ ಕೆಲಸ ಇಲ್ಲಿ ಬಂದಿರೋದು ಏನಕ್ಕಪ್ಪ ಅಂದರೆ ಮ್ಯಾಥಮ್ಯಾಟಿಕ್ಸ್ ಅನ್ನೋ ಸಬ್ಜೆಕ್ಟಲ್ಲೇ ಫಸ್ಟು ತಲೆ ಕೆಲಸ ಕೊಡೋದು ಕಲಿಯೋಕ್ಕಾಗೋದು. ಮ್ಯಾಥ್ಸ್ ಈಸ್ ಲೈಕ್ ಗೋಯಿಂಗ್ ಟು ಮೆಂಟಲ್ ಜಿಮ್. ಮ್ಯಾಥ್ಸ್ ಈಸ್ ಲೈಕ್ ಪರ್ಫಾರ್ಮಿಂಗ್ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ ಈಸ್ ಲೈಕ್ ಗೋಯಿಂಗ್ ಟು ಮ್ಯಾಥಮ್ಯಾಟಿಕ್ಸ್ ಜಿಮ್. ಸೊ ನಿಮಗಿಲ್ಲಿ 2 ಪೌಂಡು 4 ಪೌಂಡು ಬ್ಯಾಲೆನ್ಸ್ ಬಾರು ಎಲ್ಲ ಥರದ್ದು ಎಕ್ಸರ್ಸೈಸು ಕೊಡ್ತಾಯಿದೆ, ಆಯಿತಾ? ಸೊ ಹಾಗಾಗಿ ಏನಪ್ಪ ಅಂತಂತಂದರೆ ನಿಧಾನಕ್ಕೆ ಯು ಹ್ಯಾವ್ ಟು ಬಿಲ್ಡ್ ದಿ ಸ್ಪೀಡ್ ಬೈ ಪ್ರಾಕ್ಟೀಸ್. ಎತ್ಕೊಳ್ತಾ ಬರಲ್ಲ ಸ್ಪೀಡು. ಓಕೆ, ಪ್ರಾಕ್ಟೀಸ್ ಹೆಂಗೆ ಮಾಡೋದು, ಯಾವ ಪುಸ್ತಕದ ಲೆಕ್ಕ ಹಾಕ್ಕೊಂಡು ಮಾಡೋದು, ಯಾವ ಥರದ ಲೆಕ್ಕ ಮಾಡೋದು ಅಂತ ನಾವು ಇಲ್ಲಿ ಏನು ಮಾಡ್ತಾಯಿದ್ದೀವಿ, ನಿಮಗೆ ತಲೆಗೆ ಸ್ಟ್ರೆಂಗ್ತ್ ಬೆಳೆಸೋದಕ್ಕೆ, ತಲೆಗೆ ಕೆಲಸ ಕೊಡೋದಕ್ಕೆ ಮ್ಯಾಥಮ್ಯಾಟಿಕ್ಸ್ನ ಹೆಂಗೆ ಉಪಯೋಗಿಸ್ಕೋಬೇಕು ಅಂತ ತೋರಿಸ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ನಿಮಗೆಲ್ಲ ಆದಮೇಲೆ ಪುಸ್ತಕ ಕೊಡುತ್ತೆ. ಆ ಪುಸ್ತಕ ತೊಗೊಂಡೋಗ್ಬಿಟ್ಟು ಮನೇಲಿಟ್ಬಿಟ್ಟು ಪೂಜೆ ಮಾಡಿದ್ರೆ ಏನೂ ಬರೋಲ್ಲ. ಆ ಪುಸ್ತಕದಲ್ಲಿ ಕೊಟ್ಟಿರೋ ಲೆಕ್ಕ ಎಲ್ಲ ಅವ್ರು ಹೆಂಗೆ ಮಾಡೋದು ಅಂತ ಅವ್ರೊಂದು ಸ್ಯಾಂಪಲ್ ತೋರಿಸ್ತಾರೆ. ಇದೇನು ಅಂತ ಹೇಳ್ತಾರೆ, ಇದು ಹೇಗೆ ಅಂತ ಹೇಳ್ತಾರೆ, ಹೇಗೆ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಸ್ಯಾಂಪಲ್ ತೋರಿಸ್ತಾರೆ. ಅದಾದಮೇಲೆ ನೀವು ಪ್ರಾಕ್ಟೀಸ್ ಮಾಡಿ ಅಂತ ಲೆಕ್ಕ ಕೊಟ್ಟಿರ್ತಾರೆ. ಗೊತ್ತಾಯ್ತಾ? ಸೊ ಅದೇ ಥರದ ಪ್ರೊಸೀಜರ್, ಆ ಥರ ಪುಸ್ತಕ ಉಪಯೋಗಿಸೋಕೆ ಆಗೋ ಹಾಗೆ ಆ ಥರದ ಪುಸ್ತಕಗಳದ್ದು ಎಕ್ಸಾಂಪಲ್ನೇ ನಿಮಗೆ ಈಗ ಇಲ್ಲಿ ಮಾಡಿಸ್ತಾ ಇರೋದು. ಗೊತ್ತಾಯ್ತಾ? ಸೊ ಎಲ್ರಿಗೂ ಒಂದೇ ಲೆವೆಲಿಗೆ ಅಷ್ಟೇ ಸ್ಪೀಡಾಗಿ ಅರ್ಥ ಆಗುತ್ತೆ ಅಂತ ನಾವು ಅಂದ್ಕೊಳ್ಳಲ್ಲ. 64 ಜನ ಇದ್ದರೆ ಒಬ್ಬೊಬ್ರದ್ದು ಒಂದೊಂದು ಬ್ಯಾಕ್ಗ್ರೌಂಡು, ಒಬ್ಬೊಬ್ರಿಗೆ ಒಂದೊಂದು ಇದು ಬರುತ್ತೆ. ಬಟ್ ನೀವೆಲ್ಲ ಮಿಸ್ಟೇಕ್ ಏನು ಮಾಡಿದ್ರಿ ಅಂತಂದರೆ, ನಾವು ವಾಪಸ್ಸು ಇಷ್ಟು ವರ್ಷ ಈಗ ಒಂದು ಲಾಸ್ಟ್ 6 ತಿಂಗಳಿಂದ ಮಾಡಿದ್ವಲ್ಲ ನಮ್ಮ ಕ್ಲಾಸು, 6 ತಿಂಗಳಿಂದ ಮಾಡಿದ ಕ್ಲಾಸ್ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಯಿತು. ಈ 64 ಜನದಲ್ಲಿ ಒಂದು 6-7 ಜನ ಬಂದಿದ್ದೀರಾ. ಮಿಕ್ಕ ಸುಮಾರು ಜನ ನೀವು ಆ ಕ್ಲಾಸ್ಗಳು ಅಟೆಂಡ್ ಮಾಡಲಿಲ್ಲ. ಈಗ ವಾಪಸ್ ನಾನು ಅದನ್ನೇ ಮತ್ತೆ ತಿರುಗಿ ಹೇಳೋಂಗಾಗತ್ತೆ. ನೀವು ಅವೆಲ್ಲ ಕ್ಲಾಸಿಗೆ ಬಂದುಬಿಟ್ಟಿದ್ರೆ ಏನಾಗ್ತಿತ್ತು ಹೇಳಿ? ಇನ್ನೂ ಇಲ್ಲೆಲ್ಲ ಹೊರಟೋಗ್ಬಿಡ್ಬೋದಿತ್ತು. ಈಗ ಚಾಮುಂಡಿ ಬೆಟ್ಟ ತೋರ್ಸೋಕ್ಕಾಗ್ತಾಯಿದೆ, ಹತ್ಸೋಕ್ಕಾಗ್ತಾಯಿಲ್ಲ ಜಾಸ್ತಿ. ಒಂದು ಸ್ವಲ್ಪ ಹತ್ತಾ ಇದ್ದೀರಾ ಬಿಡಿ, ಇನ್ನೊಂದು ಸ್ವಲ್ಪ ಬಂತು ದೇವಸ್ಥಾನ ಆ ಥರ ಆಗ್ತಾಯಿದೆ. ಇವೆಲ್ಲ ರೆಡಿನೇ ಆಗ್ಬಿಟ್ಟಿದ್ದರೆ ಅದಕ್ಕೆ ಬಂದುಬಿಟ್ಟಿದ್ರೆ. ಸೊ ನೆಕ್ಸ್ಟ್ ಟೈಮಿಂದ ನೀವು ಇವ್ರದ್ದು ನೆಕ್ಸ್ಟು ಸೆಷನ್ಸ್ ಎಲ್ಲ ಏನು ಅನೌನ್ಸ್ ಮಾಡ್ತಾರೆ, ನೆಕ್ಸ್ಟು ಅದೇ ಥರ ಕ್ಲಾಸ್ ಆದಾಗ ಆ ಕ್ಲಾಸಸ್ ಮಿಸ್ ಮಾಡಬಾರ್ದು. ಗೊತ್ತಾಯ್ತಾ? ಅವಾಗ ಏನಾಗುತ್ತೆ ಅಂದರೆ ಈ ವರ್ಕ್ಶಾಪ್ನಲ್ಲಿ ನಮಗೆ ವಾಪಸ್ ಬೇಸಿಕ್ಸ್ನ ಜಾಸ್ತಿ ಹೇಳ್ಕೊಡ್ಬೇಕಾಗಲ್ಲ, ಸುಮ್ಮನೆ ಒಂದು ಸತಿ ರಿಫ್ರೆಶ್ ಮಾಡೋದಾಗತ್ತೆ. ಸೊ ಆ ಥರ ಆದಾಗ ಏನಾಗುತ್ತೆ ಅಂದರೆ ಎಲ್ರಿಗೂ ಒಂದೇ ಸ್ಪೀಡಿಗೆ ಅರ್ಥ ಆಗುತ್ತೆ. ಗೊತ್ತಾಯ್ತಾ? ಈಗ
ಯಾರೋ ಒಬ್ಬರಿಗೆ ನಾನು ಮುಂಚೆ ಹೇಳಿದ್ದನ್ನು ಅವ್ರಿಗೆ ಜ್ಞಾಪಕ ಇದ್ದು ಆವಾಗ ನಾ ಕೊಟ್ಟಿದ್ದೆಲ್ಲ ಪ್ರಾಕ್ಟೀಸ್ ಮಾಡಿದವ್ರಿಗಾದರೆ ಸ್ವಲ್ಪ ಈಸಿಯಾಗಿರುತ್ತೆ. ಇಲ್ಲ ಅಂದವ್ರಿಗೆ ಸಡನ್ನಾಗಿ ಏನೋ ಇದ್ದಕ್ಕಿದ್ದಂಗೆ ಯಾವುದೋ ಪ್ರಪಂಚನೇ ಬೇರೆ ನೋಡ್ದಂಗೆ ಆಗ್ತಾ ಇರುತ್ತೆ. ಆಯಿತಾ? ಸೊ ಅದರಿಂದ ಭಾಳ ಇಂಪಾರ್ಟೆಂಟು. ಈ ಸತಿ ನಿಮ್ಗೆ ಅದನ್ನೇ ಒಂದು ಐಡಿಯಾ ಕೊಡಬೇಕು ಅಂತಲೇ ಅಂದ್ಬಿಟ್ಟೇ ಕ್ಯಾಂಪ್ ಮಾಡಿದ್ದು. ಓಕೆ, ಫೈನ್. ಸೊ ಇವಾಗ